ಇಲ್ಲದೆ ನನ್ನಂತಹ ಕ್ರಾಂತದರ್ಶಿಗಳಾದಂತಹ ಮಹರ್ಷಿಗಳು ಒಂದು ವಿಷಯವನ್ನು ಪ್ರಸ್ತಾಪಿಸುವುದಕ್ಕಿಲ್ಲ ಅನ್ನುವುದನ್ನು ನೀನು ಕೂಡ ಅರ್ಥ ಮಾಡಿಕೊಂಡವ. ಹಾಗಾಗಿ ಸೂರ್ಯವಂಶ ವರಿಷ್ಠನಾದಂತಹ ಹರಿಶ್ಚಂದ್ರ ವರ್ತಮಾನ ಕಾಲದಲ್ಲಿ ಸತ್ಯ ಹರಿಶ್ಚಂದ್ರ ಎಂಬಂತಹ ನೆಗಳತೆಯನ್ನೇ ಹೊಂದಿದ್ದಾನೆ. ಅದಕ್ಕೆ ಕಾರಣ ಅವ ಅನುಸರಿಸಿಕೊಂಡು ಬಂದಂತಹ ಸತ್ಯಸಂಧತೆ. ಒಂದು ಮಾತನ್ನು ಆಡ್ತಾನೆ, ಆ ಆಡುವಂತಹ ಮಾತನ್ನು ಆಡುವುದಕ್ಕಿಂತ ಮೊದಲು ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಿ ಆಡಿದಂತಹ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ಯಾವ ತ್ಯಾಗಕ್ಕಾದರೂ ಮುಂದಾಗುತ್ತಾನೆ. ಹೆಚ್ಚೇನು, ತನ್ನ ಸತ್ಯವಚನವನ್ನು ಉಳಿಸುವುದಕ್ಕೆ ತನ್ನ ಪ್ರಾಣವನ್ನಾದರೂ ಕೊಡುವುದಕ್ಕೆ ಹಿಂದೆ ಮುಂದೆ ನೋಡದಂತಹ ಒಬ್ಬ ಸತ್ಯವಂತ ಅಂತ ಇದ್ರೆ ಅವ ಹರಿಶ್ಚಂದ್ರ ಭೂಪತಿ ಮಾತ್ರ. ಕೇವಲ ಸತ್ಯವಂತ ಅನ್ನುವ ಮಾತ್ರಕ್ಕೆ ಅವನನ್ನು ನಾನು ಹೇಳಿದ್ದಲ್ಲ. ಏಕಪತ್ನಿ ವ್ರತಸ್ಥ ಮಾತೃವತ್ ಪರದಾರಾಣಿ ಅನ್ನುವಂತಹ ಸಂತವಾಣಿ ಏನುಂಟು, ಆ ಸಂತವಾಣಿಯನ್ನು ಒಪ್ಪಿಕೊಂಡು ಅದೇ ರೀತಿಯಾಗಿ ಬಾಳುವವರು ನಡೆಸುವವ. ಧರ್ಮಪತ್ನಿ ಹೊರತು ಅನ್ಯತಾ ಮತ್ತೊಬ್ಬಳಾಕೆ ಸ್ತ್ರೀಯ ಮೇಲೆ ಮನಸ್ಸನ್ನು ಮಾಡದೇ ಇದ್ದವ, ಮತ್ತೊಬ್ಬ ಸ್ತ್ರೀಯರನ್ನು ತನ್ನ ಹೆತ್ತ ತಾಯಿಯ ಹಾಗೆ ಕಂಡುಕೊಂಡವ. ಧರ್ಮವಂತನಾಗಿದ್ದಾನೆ, ಸತ್ಯವಂತನಾಗಿದ್ದಾನೆ, ನ್ಯಾಯವಂತನಾಗಿದ್ದಾನೆ. ಹಾಗೆಂದು ಪರಾಕ್ರಮದಲ್ಲೇನು ಕಡಿಮೆ ಉಳ್ಳವನಲ್ಲ. ಪರಾತ್ಮರ ವಂಶದಲ್ಲಿ ಹುಟ್ಟಿದಂತಹ ಅವ ಪರಾಕ್ರಮಿಯಾಗಿದ್ದಾನೆ. ಭೂಲೋಕದಲ್ಲಿ ಸತ್ಯವಂತರು ಅನೇಕ ಮಂದಿ ಇರಬಹುದು, ಅನೇಕ ಮಂದಿ ಏಕಪತ್ನಿ ವ್ರತಸ್ಥರು ಆಗಿರಬಹುದು, ಅನೇಕ ಮಂದಿಗಳು ಧರ್ಮವಂತರು ಇರಬಹುದು. ಆದರೆ ಎಲ್ಲಾ ಗುಣಗಳು ಒಬ್ಬನಲ್ಲೇ ಇರ್ತದೆ ಅನ್ನುವುದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಹರಿಶ್ಚಂದ್ರ ಏಕಪತ್ನಿ ವ್ರತಸ್ಥ, ಸತ್ಯವಂತ, ಧಾರ್ಮಿಕ, ಹೇಳಿದ ಮಾತನ್ನು ನಡೆಸುವಲ್ಲಿ ಯಾವ ಕಾರಣಕ್ಕೂ ಹಿಂದೆ ಮುಂದೆ ನೋಡುವವನಲ್ಲ. ಹಾಗಾಗಿ ವರ್ತಮಾನ ಕಾಲದಲ್ಲಿ ಭೂಲೋಕದಲ್ಲಿ ಸತ್ಯವಂತ ಏಕಪತ್ನಿ ವ್ರತಸ್ಥ ಯಾರು ಅಂತ ಕೇಳಿದ್ರೆ ಧರಣಿ ವಂಶದಲ್ಲಿ ಹುಟ್ಟಿದಂತಹ ತ್ರಿಶಂಕು ಜಾತ ಹರಿಶ್ಚಂದ್ರ. ಎಲ್ಲಿ ಹಾಗಾಯ್ತೋ ನಾನು ಅರಿಯೇ. ಏನು ಚಟವ ನಿಮಗೆ ಮಾತಾಡುದು? ಹಠವೂ ಇಲ್ಲ. ಏನು ಇಷ್ಟು ಮಂದಿಗಳೆಲ್ಲ ಇಲ್ಲಿದ್ದಾರೆ, ಬಾಕಿದ್ದವರಿಗೆಲ್ಲ ಏನೂ ಗೊತ್ತಿಲ್ಲ, ನಿಮಗೆ ಮಾತ್ರ ಎಲ್ಲ ಗೊತ್ತಿರುವುದು. ಈ ಪ್ರತಿಪಾದನೆಗೆ ಹೊರಟದ್ದ ನೀವು? ಹಾಗೇನು ಹೇಳಿಲ್ವಲ್ಲ. ಇಲ್ಲದೆ ಇದ್ರೆ ಅವ ಕೇಳಿ ಬಾಯಿ ಮುಚ್ಚಲಿಲ್ಲ. ಅವ ಯಾರಲ್ಲಿ ಕೇಳಿದ್ದಾನೆ, ಯಾಕೆ ಕೇಳಿದ್ದಾನೆ, ಏನು ಕೇಳಿದ್ದಾನೆ, ಯಾವುದೂ ಚಿಂತನೆ ಇಲ್ಲ. ಸಪ್ತರ್ಷಿ ಮಂಡಲದಲ್ಲಿ ಅಂತ ನನಗೆ ಗೊತ್ತು. ಹೌದಲ್ಲ? ಹೌದು. ಸಪ್ತರ್ಷಿ ಮಂಡಲ ಅಂತ ಹೇಳಿದ್ರೆ ನೀವೊಬ್ಬರೇ ಅಲ್ಲಪ್ಪ, ಅದಕ್ಕೆ ಒಬ್ಬರೇ ಅಂತ ಆದ್ರೆ ಸಪ್ತರ್ಷಿ ಮಂಡಲ ಅಂತ ಹೇಳಿ. ಹಾಗಾದ್ರೆ ಮಿಕ್ಕುಳಿದ 6 ಮಂದಿಗಳು ಒಂದು ಅಂಗೀಕಾರವನ್ನಾದ್ರೂ ಹಾಕ್ಬೇಕಲ್ಲ. ಒಂದು ಮುಖ ನೋಡು, ಯಾರು ಉತ್ತರ ಕೊಡುವುದು? ಎಷ್ಟು ವರ್ಷ ಆಯ್ತು ನೀವು ಈ ರಂಗದಲ್ಲಿ ಉತ್ತರ ಕೊಡುವುದು? ಏನು ಬಾಕಿದ್ದವರಿಗೆ ಉತ್ತರ ಬರುವುದಿಲ್ಲ ಅಂತಲ್ಲ? ಅಲ್ಲ, ನೀವಿರುವಷ್ಟು ಕಾಲ ಬಾಕಿದ್ದವರು ಬಾಯಿ ತೆರೆಯಲಿಕ್ಕಿಲ್ಲ ಅಂತಲ್ಲ? ಇಷ್ಟು ವರ್ಷದಲ್ಲಿ ಉತ್ತರ ಕೊಟ್ಟಿದ್ದೇನೆ. ಈ ರೀತಿ ಆಕ್ಷೇಪ ಮಾಡಿದವರು ಒಬ್ಬರು ಸಿಗ್ಲಿಲ್ಲ. ಯಾರು ಮಾತಾಡುದಿಲ್ಲ? ಯಾಕೆ? ಸರಿ ಉಂಟು ಅಂತ ಅರ್ಥ ಅಲ್ಲ, ನಿಮಗೆ ಸರಿ ಇಲ್ಲ ಅಂತ ಅವ್ರು ಮಾತಾಡುದಿಲ್ಲ. ಅದೇ ಮತ್ತೊಬ್ಬರಿಗೆ ಸರಿ ಇಲ್ಲ ಅಂತ ಹೇಳುವ ನಾವೆಷ್ಟು ಅಂತ ನಾವು ಆಲೋಚನೆ ಮಾಡ್ಬೇಕು. ಅದು 2 ಅರ್ಥ ಉಂಟು. ನಿಮಗೆ ಸರಿ ಸಮಾನ ಇಲ್ಲ ಅಂತ ಒಂದು, ಅದೇ ಮತ್ತೊಂದು ನೀವು ಹೇಳಿದ್ದನ್ನು ನಾವು ಖಂಡಿಸಿ ಸುಮ್ಮನೆ ಯಾಕೆ ನಿಮ್ಮ ಬಾಯಿಗೆ ಬೇಡುವುದು ಅಂತ ಕೆಲವು. ನಾವೆಲ್ಲ 2 ಅರ್ಥದಲ್ಲಿ ಮಾತಾಡುವವರೆಲ್ಲ, ನಮ್ಮದು ದ್ವಂದ್ವ ಇಲ್ಲ, ಏನಿದ್ರು ಒಂದೇ. ಹೌದೌದು, ನಿಮ್ಮದು ದ್ವಂದ್ವ ಇಲ್ಲ, ದ್ವಂದ್ವಿ ಮಾತ್ರ ಇರುವುದು. ಏನು ನಮಗೆ ಅರ್ಥ ಆಗುದಿಲ್ವಾ ನೀವು ಮಾತಾಡುದು? ಅರ್ಥ ಆಗಬೇಕು ಅಂತ ಅಲ್ವಾ ಮಾತಾಡಿದ್ದು ನಾವು? ನಿಮ್ಮ ಮಾತಿನಲ್ಲಿ ಅರ್ಥ ಉಂಟಾ?
ಇರುವುದು ಬೇರೆ, ಎಲ್ಲಿ ಅರ್ಥ ಮಾಡುವುದು ಬೇರೆ, ಹಾ, ಅರ್ಥ ಹೀಗೆ ಅಂತ ಹೇಳಿಕೊಡುವುದು ಬೇರೆ. ನೋಡುವ ತುಂಬಾ ಅರ್ಥ ಗೊತ್ತಿದ್ದ ನೀವು ಹೇಳಿ ಯಾವುದು ಅರ್ಥ? ನಮಗೆ ತುಂಬಾ ಗೊತ್ತುಂಟಲ್ಲ, ನಿಮ್ಮದ್ದು ಸರಿ ಇಲ್ಲ ಅಂತ ನಾ ಹೇಳಿ. ನಮ್ಮದ್ದು ಸರಿ ಇಲ್ಲ ಅಂತ ಸಣ್ಣ ಮಗು ಹೇಳಿದ್ರು ಒಪ್ಪಿಕೊಳ್ಳುವಂತಹ ಜಾಯಮಾನ ನಮ್ಮದು. ನೀವು ಮಗು ಹೇಳಬೇಕು ಅಂತಲೇ ಅಲ್ವಾ ಸುಮ್ಮನೆ ಈಗೆಲ್ಲ ಮಾತಾಡುದು? ಆಗ್ಲಿ ಅಪ್ಪ ಹೇಳಿ. ಸತ್ಯಾತ್ಮ ಧರ್ಮಾತ್ಮ ಯಾರು ಅಂತ ಕೇಳುವಾಗ ನಿಮಗೆ ಹೆಸರು ಯಾರದ್ದು ಸಿಕ್ಕಿದ್ದು? ಹರಿಶ್ಚಂದ್ರ. ಬಂಜೆಯ ಮಗನೊಬ್ಬ ಮೊಲದ ಕೊಂಬು ಹಿಡಿದ ಅಂತ ಹೇಳಿ ಕುರುಡು ನೋಡಿದ್ದನ್ನು ಮೂಕ ಹೇಳುವುದನ್ನು ಕಿವುಡ ಕೇಳಿಸಿಕೊಂಡ. ಹೌದು ವಾಕ್ಯ ಬಹಳ ಚಂದ ಕಾಣ್ತದೆ, ಹೌದು, ಒಂದಕ್ಕೂ ಅರ್ಥ ಇಲ್ಲ ಮಾತ್ರ, ಎಲ್ಲ ಸುಮ್ಮನೆ. ನಿಮ್ಮ ವಾಕ್ಯವು ಹಾಗೆ. ನಿನ್ನ ಬೆಳಿಗ್ಗೆ ಬೆಳಿಗ್ಗೆ ನಾನು ಚಂದ್ರನನ್ನು ಕಂಡೆ, ವಾಕ್ಯ ಒಳ್ಳೆದುಂಟು, ಆದ್ರೆ ಬೆಳಿಗ್ಗೆ ಚಂದ್ರ ಕಾಣಲಿಕ್ಕೆ ಸಿಗ್ತಾನೆ ಎನ್ನುವುದು ವಿಮರ್ಶೆಗಿರುವ ವಿಷಯ. ದೇವೇಂದ್ರ ಕೇಳಿದ್ದು ಸತ್ಯಸಂಧ ಧರ್ಮಿಷ್ಠ ಯಾರು? ಅದಕ್ಕೆ ನಿಮಗೆ ಸಿಕ್ಕಿದ್ದು ಹರಿಶ್ಚಂದ್ರನ. ಹೌದು, ಅದು ಬೆಳಗ್ಗೆ ಚಂದ್ರನನ್ನು ನೋಡಿದ ಹಾಗಾಗ್ಲಿಲ್ಲ, ಮತ್ತೆ ರಾತ್ರಿಯೇ ಚಂದ್ರನನ್ನು ನೋಡಿದ. ಬೆಳಿಗ್ಗೆ ಚಂದ್ರನನ್ನು ನೋಡಿದ ಹಾಗಾಗ್ಲಿಲ್ಲ ಅಂತ ನಿಮ್ಮ ವಾದ ಇದ್ರೆ ರಾತ್ರಿ ಸೂರ್ಯನನ್ನು ನೋಡಿದ ಹಾಗಾಯ್ತಾ? ಅದೂ ಅಲ್ಲ. ಮತ್ತೆ ಹೇಗೆ? ರಾತ್ರಿ ಯಾವುದನ್ನು ನೋಡಬೇಕು ಅದನ್ನೇ ನಾವು ನೋಡುವುದು, ಹಗಲು ಯಾವುದನ್ನು ನೋಡಬೇಕು ಅದನ್ನೇ ನೋಡುವುದು. ನಾನು ಹೇಳಿದಂತ ಉತ್ತರವು ಸರಿ. ನಿಮಗೆ ಅವನೇ ಯಾಕೆ ಸಿಕ್ಕಿದ? ಅವನ ಬಗ್ಗೆ ನೀವು ಯಾಕೆ ಹೇಳಿದ್ದು? ನನಗೆ ಗೊತ್ತಿದ್ದದನ್ನು ಹೇಳಿದೆ. ನಿಮಗೆ ಗೊತ್ತಿದ್ದದ್ದು ಮಾತ್ರ ಇಲ್ಲಿ ವಿಷಯ ಅಲ್ಲ. ಹಾಗಂತ ಮತ್ತೊಬ್ಬರಿಗೆ ಗೊತ್ತಿಲ್ಲ ಅಂತ ನನ್ನ ವಾದವೂ ಇಲ್ಲ. ಸರ್ವಮಾನ್ಯವಾಗಬೇಕು. ಬಹುಮತ ಸಿಕ್ಕಿದ್ರೆ ಸಾಕಾಗುವುದಿಲ್ಲ. ದೇವಸಭೆಯಲ್ಲಿ ಇಂದ್ರ ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಕೊಡುವಾಗ ನಿಮ್ಮಂತಹ ವಶಿಷ್ಠ ಅಲ್ವಾ ಎಲ್ಲವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸರ್ವ ಚೈತನ್ಯ ನಿಮ್ಮಲ್ಲಿ ಉಂಟು, ಹೌದಾ? ವಶಿತ್ವ ಎನ್ನುವುದನ್ನೇ ಕೇಂದ್ರೀಕರಿಸಿದ ನೀವುಗಳು ಏನು ಹೆಗ್ಗಳಿಕೆಯಿಂದ ಎದ್ದು ನಿಂತದ್ದ? ನನಗೆ ಅರ್ಥ ಆಗ್ತದೆ, ನನಗೆ ಅರ್ಥ ಆಗ್ತದೆ. ಏನರ್ಥ ಆಯ್ತು? ಸಣ್ಣ ಮಗುವಿಗೆ ಏನಾದ್ರೂ ಒಂದು ಆಡ್ಲಿಕ್ಕೆ ಕೊಟ್ರೆ ಆ ಮಗುವಿನ ದೃಷ್ಟಿ ಆ ಆಟಿಕೆಯ ಮೇಲೆ ಇರ್ತದೆ. ಬಾಕಿದವರು ಏನ್ ಮಾಡ್ತಾ ಇದ್ದಾರೆ ಎನ್ನುವುದು ಆ ಮಗು ಯೋಚಿಸುವುದಿಲ್ಲ. ಹಾಗೆ ನೀವು ದೇವೇಂದ್ರನಿಗೆ ಒಂದು ಆಟಿಕೆ ಕೊಟ್ಟು ಅವ ಅದನ್ನೇ ತಿರುಗಿಸಿ 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 ನೋಡುವ ಹಾಗೆ ಹೇಳಿದವರು ವಶಿಷ್ಠರು. ವಿಷಯ ಸುಮ್ಮನೆ ಇರ್ಲಿಕ್ಕಿಲ್ಲ, ಅದು ದೊಡ್ಡದೇ ಇರಬಹುದು. ನೋಡಿ, ಇಂಗುದಿಂದ ಮಂಗನ ಹಾಗೆ ಮೇಲೆ ಕೆಳಗೆ ನೋಡ್ತಾ ಇದ್ದಾರೆ. ಮತ್ತೊಂದುಂಟು, ನಾವು ಮಗುವಿಗೆ ಆಟಿಕೆಯನ್ನು ಕೊಡುವಾಗ ಆ ಮಗು ಆ ಆಟಿಕೆಯನ್ನು ನೋಡ್ತದೆ, ಅದಕ್ಕೆ ಹಿತವಾದ್ರೆ ಮಾತ್ರ ಆಡ್ತದೆ, ಇಲ್ಲದ್ರೆ ತೆಗೆದು ಕೊಟ್ಟ ಅವನ ಮುಸುಡಿಗೆ. ನನಗೆ ಅರ್ಥ ಆಗ್ತದೆ, ಮಗುವಿನ ಕೈಯಲ್ಲಿ ಆಟಿಕೆ ಕೊಟ್ಟದ್ದಲ್ಲ, ನಿಮ್ಮ ಮಗುವ ನೋಡದಿರುವನೆ ಪಂಡಿತ ಬೇಡವ. ಎಲ್ಲಿ ಯಾವುದಿರ್ಬೇಕು ಅಂತ ಇಲ್ವಾ ಅದಕ್ಕೆ? ಪಾಪ ಅವರು ಇಷ್ಟ ಬಂದ ಹಾಗ ನಮ್ಮ ಸಪ್ತರ್ಷಿಗಳಲ್ಲಿ ಬರೇ ಪಾಪದವರು, ಅವರ ಮೇಲೆ ಯಾಕೆ ಮುಖಿ ಬಿಡ್ತೀವಿ? ಅವರ ಬಗ್ಗೆ ಹೇಳಿದ್ದಲ್ಲ, ಮುಖ ಅವರದ್ದು ನೋಡ್ತಿರಬಹುದು, ಮಾತು ನಿಮಗೆ ಏನು ಕುರುಡ ಹಿಡಿದದ್ದೇ ಬಡಿಗೋಲು ಅಂತಲ್ಲ, ಅಲ್ಲ ಕುರುಡ ಕಂಡದ್ದೆಲ್ಲ ಸತ್ಯ ಅಂತಲ್ಲ, ಅವನಿಗೆ ಅದೇ ಸತ್ಯ ಅಲ್ಲ. ಏನು ಗುಂಪಿನಲ್ಲಿ ಒಬ್ಬ ಹೊರಗಡೆ ಅಂತಂದ್ರೆ ಗುಂಪು ಅವನಿಗೆ ಆಗುದಿಲ್ಲ ಅಂತಲ್ಲ, ಅಲ್ಲ ಅವ ಗುಂಪಿನಲ್ಲಿ ಇಲ್ಲ ಅಂತಲ್ಲ. ನನ್ನ ಸಿಟ್ಟು ಯಾರ್ಯಾರಿಗೆ ತಿರುಗುತ್ತದೆ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ. ಅದೇ ಅಪಾಯ ಆಗುದು. ಎಂತದ ಅಪಾಯ? ಒಂದು ಹೇಳುವುದಕ್ಕೊಂದು ಮುಖ ಹೇಳುವ, ಒಳ್ಳೆದನ್ನು ಹೇಳಿ, 4 ಮಂದಿ ಕೇಳ್ತಾರೆ. ಹೌದಾದದ್ದನ್ನು ಹೇಳಿ, ಯಾರು ಕೇಳದೇ ಇದ್ರು ಮನೆಗೆ ಹೋಗಿ ಆದರೂ ಯೋಚನೆ ಮಾಡ್ತಾರೆ ಹೌದಲ್ವ ಅಂತ. ಆ ಪಟ ಸುಳ್ಳು. ಹೌದಾ? ನೀವು ಹೇಳಿದ್ದು ಸತ್ಯದ ಮುಖಕ್ಕೆ ಬಾರಿಸಿದ ಹಾಗುಂಟು. ಒಂದು ಹೆಸರು ಸಿಕ್ಕಿದ್ದು ನಿಮಗೆ, ಹರಿಶ್ಚಂದ್ರ. ನಿಮ್ಮ ಹರಿಶ್ಚಂದ್ರ ಇದ್ದಾನಲ್ಲ, ಹರಿಶ್ಚಂದ್ರ. ನನಗೆ ಹೇಳಲಿಕ್ಕೆ ಮನಸ್ಸು ಬರುವುದಿಲ್ಲ ಹಾಗೆ. ಯಾರು ನೀವು ಮಾತ್ರ ನೋಡಿದ್ದವನನ್ನು? ನೀವು ನೋಡಿದ್ದೀರಲ್ಲ, ನಾನು ನೋಡ್ಲಿಲ್ವಾ? ಹೌದೌದು. ನನಗೆ ಗೊತ್ತಿಲ್ವಾ? ಮತ್ತೆ ಅಷ್ಟು ಗೊತ್ತಿದ್ದು ನಿಮಗೆ ಸಿಟ್ಟು ಬರುವುದೇ? ನನಗೆ ಅವನದ್ದು ಮಾತ್ರ ಗೊತ್ತಿರುವುದಾ? ಅಲ್ಲಪ್ಪ, ಅವನ ಅಪ್ಪನದ್ದು ಗೊತ್ತಿಲ್ವಾ?
ಅವನ ಅಜ್ಜನದ್ದು ಗೊತ್ತಿಲ್ಲ. ಗೊತ್ತುಂಟು ಗೊತ್ತು. ನೀವು ನಿಮ್ಮವ ಹಾ. ಸೂರ್ಯವಂಶದ ಕುಲಗುರು ಹಾ. ವಶಿಷ್ಠ. ಹ್ಮ್. ನೀವು ಹಾಗೆ ಕೂತ್ರೆ ಸಾಕು, ನೀವು ಎಂತದ್ದು ಮಂತ್ರ ಹೇಳೋದು ಬೇಡ. ದೊಡ್ಡ ಕಾಣಿಕೆ ನಿಮ್ಗೆ. ಅದು ನೀವು ಹೋದ್ರೆ ಹಾಗೆ ಅಲ್ವಾ? ಅಲ್ಲ, ನಾವು ಕಾಣಿಕೆಗೆ ಅಂತ ಹೋಗುದಲ್ಲ. ಹೌದು. ಕೆಲವು ಸಲ ನಾವು ಅಲ್ಲ, ನಾವು ಹೋಗುವುದು ಹಾಗೆಲ್ಲ. ಹಾ. ಹೋದ ಮೇಲೆ ನಮ್ಮಲ್ಲಿ ಗೌರವ ಇಟ್ಟು ಕಾಣಿಕೆ ಇಡ್ತಾರೆ. ಅದು ನಾನು ಹೋದ್ರೆ ಅಷ್ಟೇ, ನೀವು ಹೋದ್ರೆ ಅಷ್ಟೇ. ನಾವು ಕಾಣಿಕೆಗಾಗಿ ಹೋಗುದಲ್ಲ. ನಾವು ಹೋಗುವುದು ಅದಕ್ಕಲ್ಲ. ಕೆಲವು ಸಲ ಕಾಣಿಕೆ ಆಗುವಾಗ ನಾವು ಹೋಗ್ತೇವೆ, ಅದು ವಿಷಯ ಬೇರೆ. ನಾವು ಕಾಣಿಕೆಗಾಗಿ ಹೋಗುದಲ್ಲ. ಹೌದು, ಅದು ಹೀಗೆ ತಿನ್ನುವುದನ್ನು ಹೀಗೆ ಅದು ತಿನ್ನುವುದು. ಹಾಗೆ ತಿನ್ನುವುದು ತಿನ್ಲಿಕ್ಕೆ ಕಷ್ಟ ತಿನ್ನುವುದೇ. ಉಂಟದು. ಹೌದು. ನೋಡು, ಒಂದು ಸುತ್ತು ವರ್ಷದಿನ್ನಿ ಹೌದೌದು. ಕಷ್ಟ ಉಂಟದು. ಹೌದು. ಯಾಕೆ ನಿಮ್ಮಲ್ಲಿ ಅಭಿಮಾನ ಅವನ ಬಗ್ಗೆ? ಯಾಕೆ? ಕೊಡ್ತಾನೆ. ಹಾ. ಕಚ್ಚೆ ಕೆಳಗೆ ಇದ್ದದ್ದು ಮಧ್ಯಾಹ್ನ ಆಗ್ಲಿಕ್ಕೆ ಆಗುವಾಗ ಸೊಂಟದಲ್ಲಿ ಇರ್ತದೆ, ಅಷ್ಟು ಸಿಗ್ತದೆ. ಅಲ್ಲ, ಅದು ನಾಳೆ ನೀವು ಹೋದ್ರು ನಿಮ್ಮ ಕಚ್ಚೆ ನಮಗೆ ಬೇಡ. ಊಟಕ್ಕೆ ಬರ್ತದೆ. ಮನೆಗೆ ಹೋಗಿ ಬಟ್ಟೆ ಬಿಚ್ಚಿದ್ರೆ ಸಾಕು, ಹೌದು. ಸುತ್ತ ಬೀಳ್ತದೆ. ಮತ್ತೆ ಗೋಣಿ ಚೀಲದಲ್ಲೇ ತುಂಬಿಸುವುದು ಅದನ್ನು. ಹೇಳುವುದಿಲ್ಲ ನಾನು. ಮೇಲೆ ನೋಡಿ ಉಗುಳಿದ್ರೆ ನಮ್ಮ ಮುಖಕ್ಕೆ ಬೀಳುವುದು. ಅದು ಉಗುಳಿದ ಆಲೋಚನೆ ಮಾಡಿದ್ರೆ ಬೀಳುವುದಿಲ್ಲ ಮುಖಕ್ಕೆ. ಹಾ. ಅದು ನಿಮ್ಮ ವಾಕ್ಯ ಸರಿ ಉಂಟು, ತಪ್ಪು ಅಂತಲ್ಲ. ಅದು ಗೊತ್ತಿಲ್ಲದೆ ಇದ್ದವ ಮೇಲೆ ನೋಡಿ ಉಗುಳಿ ಅಲ್ಲೇ ನಿಲ್ಲುವುದು. ಮೇಲೆ ನೋಡಿ ಉಗುಳಿದ ಮೇಲೆ ಮುಖ ಅಲ್ಲಿಂದ ತೆಗಿಬೇಕು, ಆಗ ಬೀಳುವುದಿಲ್ಲ ನಮ್ಮ ಮುಖಕ್ಕೆ. ನಮಗೆ ಉಗುಳ್ಲಿಕ್ಕೂ ಗೊತ್ತುಂಟು, ಮುಖ ತೆಗಿಲಿಕ್ಕೂ ಗೊತ್ತುಂಟು. ಆದ್ರೆ ಮೇಲೆ ನೋಡಿ ಉಗುಳಿದ್ರೆ ಮುಖಕ್ಕೆ ಬೀಳ್ತದೆ ಅನ್ನೋದು ಗೊತ್ತಾಗಬೇಕು ನಮಗೆ. ಅದು ಗೊತ್ತಾದ್ರೆ ಬೀಳುವುದಿಲ್ಲ ಅಂತ. ಹೌದು. ಹೌದಾ? ನೀವು ಅವನ ಮೇಲೆ ವಾತ್ಸಲ್ಯ, ಅಭಿಮಾನ, ಪ್ರೀತಿ ಅದೇ ಅಂತ ಒಪ್ಪಿಕೊಳ್ಳುವನ? ಈಗ ಕೆಲವು ಸಲ ಉಂಟು ಸ್ಥಾಪಿತ ಅಭಿಮಾನ. ಒಬ್ಬರನ್ನು ನಮಗೆ ಬಿಟ್ಟುಕೊಡ್ಲಿಕ್ಕೆ ಆಗುದಿಲ್ಲ. ಹೇಗಿದ್ರು ಎಂತದ್ದಿದ್ರು ಅವರು ನಮ್ಮವರು, ಅವರಿಗೆ ಈ ಸಲ ಇಂಥದ್ದೇ, ಅದು ವಿಷಯ ಬೇರೆ. ಅದಾದ್ರೂ ನಿಮ್ಮಲ್ಲಿ ಉಂಟಾ ಆ ನಿಷ್ಠೆ? ಉಂಟಾ ಆ ಏಕಪಕ್ಷ ನ್ಯಾಯ? ಉಂಟಾ ಒಂದು ರೀತಿಯದ್ದಾದಂತಹ ವಾತ್ಸಲ್ಯ ಮನೋಭಾವ? ಉಂಟಾ? ನೀವು ಜೇನುಗೂಡಿಗೆ ಕಲ್ಲು ಬಿಸಾಡಿದ ಹಾಗೆ ನಿಮ್ಮ ಮನಸ್ಸು ಅಂತ ಹೇಳಿದ್ರೆ, ನೀವು ಅದೇ ಕುಟುಂಬಕ್ಕೆ ಶಾಪ ಕೊಟ್ಟವು. ನಿಮ್ಮ ಕುಟುಂಬ ನೀವು ವಾತ್ಸಲ್ಯದಿಂದ ಸಾಕುವುದು, ನಿಮ್ಮ ಶಿಷ್ಯ ವರ್ಗ ನಿಮ್ಮ ಅನುಗ್ರಹದಿಂದ ಬೆಳವಣಿಗೆ ಆಗುವುದು. ಸೂರ್ಯವಂಶಕ್ಕೆ ವಶಿಷ್ಠರೇ ಹೀಗೊಪ್ಪನೋ? ಇಲ್ಲ. ಕೆಲವರಿಗೆ ಶಾಪ ಕೊಡದು ತೆಗೆದಿದ್ದೀರಿ, ಶಾಪ ಕೊಟ್ಟು. ತಪ್ಪು ಮಾಡಿದವ ನನ್ನ ವಂಶದವನಾಗ್ಲಿ ಅಥವಾ ನನಗೆ ಸಂಬಂಧಿಕನಾಗ್ಲಿ, ನಮಗೆ ಸಂಬಂಧದ ಬಾಂಧವ್ಯ ಇಲ್ಲ. ತಪ್ಪು ಯಾರು ಮಾಡಿದ್ರು ಅದನ್ನು ತಪ್ಪು ಅಂತ ಹೇಳುವ ಜಾಯಮಾನ. ಸರಿ, ಒಬ್ಬ ವಿರೋಧಿ ಮಾಡಿದ್ರು ಅದನ್ನು ಸರಿ ಅಂತ ಎದೆ ಉಬ್ಬಿಸಿ ಹೇಳ್ತೇನೆ. ಏನಿಲ್ಲ, ಮತ್ತೆ ನಿಮಗೆ ಹೇಗೆ ಮನಸ್ಸು ಕಾಣ್ತದೆ ಹಾಗೆ ತಪ್ಪು ಅಂತ ಕಂಡ್ರೆ ತಪ್ಪು ಅಂತಲೇ ನೀವು ಸ್ಥಾಪಿಸ್ತೀರಿ, ಸಾಧಿಸ್ತೀರಿ. ನಿಮಗೆ ಸರಿ ಕಂಡ್ರೆ ನೀವು ಅದನ್ನು ಸರಿ ಅಲ್ಲದೆ ಇದ್ರು ಸರಿ ಅಂತ ಸ್ಥಾಪಿಸ್ತೀರಿ. ಅದು ವಸಿಷ್ಠ ಅಲ್ಲ ಅಂತ ಹೇಳುದು. ಅದೇ ವಶಿಷ್ಠ, ಮತ್ತೆಂತದ್ದಲ್ಲ. ಅದು ಹೌದು ಅಂತಾದ್ರೆ ಅದು ವಿಶ್ವಾಮಿತ್ರ ಅಂತ ಆಗ್ಬೇಕು. ನೋಡಿ, ನೀವು ಸೌದಾಸನಿಗೆ ಶಾಪ ಕೊಟ್ಟಿರಿ. ಹೌದು. ಸೌದಾಸ ಏನು ಮಾಡಿದ್ದಾನೆ ನಿಮ್ಗೆ? ಏನು ಮಾಡಿದ್ದಾನೆ? ಏನು ಮಾಡಲಿಲ್ಲ. ಯಾಕೆ? ಯಾರು ಹೇಳಿದ್ದು? ತ್ರಿಕಾಲಜ್ಞಾನಿಗಳಾದಂತಹ ಹಾ. ಪ್ರಬುದ್ಧವಾದ ಮತಿಯುಳ್ಳ ನೀವು ಊಟಕ್ಕೆ ಕೂತುಕೊಳ್ಳುವಾಗ ನಿಮಗೆ ಅದರಲ್ಲಿ ನರಮಾಂಸ ಸಿಕ್ಕಿತು ಅಂತ ನಿಮ್ಮ ವಾದ. ನರಮಾಂಸ ವಾದಲ್ಲ, ಹೌದೇ. ನರಮಾಂಸ ಸಿಕ್ಕಿತು, ಅದರ ಹಿಂದೆ ಹೋಗಿ ಯಾರು ಹಾಕಿದವ ಅದು ಗೊತ್ತಾಗ್ಲಿಲ್ವಾ ನಿಮಗೆ? ಹೌದು. ಈಗ ನರಮಾಂಸ ಕಡೆಗೆ ಗೊತ್ತಾಗಿದ, ಯಾರು ಹಾಕಿದ್ದು ಅಂತ ಗೊತ್ತಾಗಿದ. ಹೌದು. ಹಾಗಾದ್ರೆ ನೀವು ಮಧ್ಯದಲ್ಲಿ ಕೊಟ್ಟ ಶಾಪ. ನಿಮ್ಮಂತಹ ಪರಂಗಿತಜ್ಞರು, ನಿಮ್ಮಂತಹ ವಿವೇಕಿಗಳು, ನಿಮ್ಮಂತಹ ಜ್ಞಾನಿಗಳು ಮಾಡಿದ ಅಕಾರ್ಯಕ್ಕೆ, ಮಾಡಿದಂತಹ ಔದಾಸೀನ್ಯಕ್ಕೆ, ವಿವೇಚನೆ ಇಲ್ಲದೆ ಕೊಟ್ಟಿರುವಂತಹ ಶಾಪಕ್ಕೆ ಯಾರು ಹೊಣೆಗಾರರಾದ್ರು? ಒಂದು ದೀಪ ಇರ್ತದೆ, ಹ. ಅದರಲ್ಲಿ ಹಣತೆಯನ್ನು ನಾವು ಹಚ್ಚುತ್ತೇವೆ, ಹ. ಬೆಳಕನ್ನು ಉರಿಸ್ತೇವೆ. ಹ. ಹಾಗೆಂದು ಬೆಳಕು ಉರಿಸದೇ ಹೋದ್ರೆ ಹ. ಆ ದೀಪದಲ್ಲಿ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯವಾ? ಆಗುದಿಲ್ಲ. ಅದೇ ರೀತಿಯಾಗಿ ನಾವು ಜ್ಞಾನವಂತರು, ಹ. ದಿವ್ಯ ಜ್ಞಾನಿಗಳು ಹೌದು. ಹ. ಆ ದಿವ್ಯ ಜ್ಞಾನವನ್ನು ಉಪಯೋಗಿಸಿದ್ರೆ ಮಾತ್ರ ನಮಗೆ ಅದರ ಅರಿವಾಗುವುದು. ಹ. ದೀಪ ಉರಿಸಿದಾಗ ಹೇಗೆ ಬೆಳಕು ಬರ್ತದೋ ಹ. ಹಾಗೆ ಋಷಿಗಳು ದಿವ್ಯ ಜ್ಞಾನದಿಂದ ನೋಡಿದಾಗ ಮಾತ್ರ ಸತ್ಯ ಏನು ಅಂತ ಗೊತ್ತಾಗುವುದು. ನಾನು ಅದನ್ನೇ ಹೇಳುದು. ಹೌದು. ದಿವ್ಯ ಜ್ಞಾನ ಎನ್ನುವುದು ಉಪಯೋಗವಾಗುವ ಜಾಗದಲ್ಲಿ ಉಪಯೋಗ ಆಗಲೇಬೇಕು. ಊಟದಲ್ಲಿ ನರಮಾಂಸ ಸಿಕ್ಕಿತು ಅಂತ ಹೇಳಿ ಸಿಟ್ಟು ಬಂದು ನೀವು ಶಾಪ ಕೊಟ್ಟಿರಿ. ನರಮಾಂಸ ಎಲ್ಲಿಂದ ಬಂತು ಅಂತ ನೀವು ಶಾಪ ಕೊಡುವುದಕ್ಕಿಂತ ಮೊದಲು ಯಾಕೆ ಯೋಚನೆ ಮಾಡಲಿಲ್ಲ? ಒಂದು, ಸರಿ ಅಲ್ಲದೆ ಇದ್ದದ್ದನ್ನು ಸರಿಯಲ್ಲ ಅಂತ ಹೇಳಿ ಅದರಲ್ಲಿ ನಮಗೆ ವಿಮರ್ಶೆ ಇಲ್ಲ. ಸರಿ ಹೌದಾದದ್ದನ್ನು ನೀವು ಸರಿ ಇಲ್ಲ ಅಂತ ಹೇಳಿ ಶಾಪ ಕೊಟ್ಟ ಒಂದು ಪ್ರಕರಣ ಸೌದಾಸರದ್ದು. ಮತ್ತೆ ಇದೇ ಹರಿಶ್ಚಂದ್ರನ ಬಗ್ಗೆ ನೀವು ಮಾತಾಡಿದಿರಲ್ಲ, ಆ ಸತ್ಯಾತ್ಮನ. ಹೌದು. ಅವನ ಮಗ ಯಾರು? ಯಾರು? ರೋಹಿತಾಶ್ವ. ಹೌದಾ? ಆ ರೋಹಿತಾಶ್ವ ಹುಟ್ಟುವುದಕ್ಕಿಂತ ಮೊದಲು ಏನ್ ಹೇಳಿದವ? ಏನ್ ಹೇಳಿದ? ಹರಿಕೆ ಹೇಳಿದ, ಮಕ್ಕಳು ಹುಟ್ಟಿದ್ರೆ ಅಥವಾ ಸಂತಾನ ಆದ್ರೆ ನಾನು ವರುಣನಿಗೆ ಬಲಿ ಕೊಡ್ತೇನೆ ಅಂತ ಹೇಳಿದ. ಕೊಟ್ನ ಜಲಾಧರ ರೋಗಕ್ಕೆ ತುತ್ತಾದ, ಸಾಯ್ತಾನೆ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಅವನ ಮಗನನ್ನು ಕಳಿಸಿ ಒಬ್ಬ ಬ್ರಾಹ್ಮಣ ಬಾಲಕರನ್ನು ತರಿಸಿ 3 ಧೇನುಗಳನ್ನು ಅಜೀಕರ್ತನೆನ್ನುವಂತಹ ಬ್ರಾಹ್ಮಣನಿಗೆ ಕೊಟ್ಟು
ಅವನ ಮಗನಾದಂತಹ ಶುನಶೇಪರನ್ನು ಯೂಪಸ್ತಂಭಕ್ಕೆ ಕಟ್ಟಿ ತನ್ನ ಹೊಟ್ಟೆ ನೋವಿಗೆ ಬೇಕಾದಂತಹ ಮದ್ದನ್ನು ಪರರ ಕುಟುಂಬದಿಂದ ಕ್ರಯಕ್ಕೆ ತೆಗೆದುಕೊಂಡು ಬಂದ ಮಗನನ್ನು ಬಲಿ ಕೊಡುವುದಕ್ಕೆ ಮುಂದಾದ ನಿಮ್ಮ ಹರಿಶ್ಚಂದ್ರ. ಹೌದಾ? ಇದು ಸತ್ಯಾತ್ಮ ನಡ್ಕೊಳ್ಳುವ ದಾರಿಯ? ಇದು ಧರ್ಮಾತ್ಮರಲ್ಲಿ ಇರಬೇಕಾದಂತಹ ನ್ಯಾಯವ? ತಾನು ಹೇಳಿದ ಮಾತನ್ನು ನಡೆಸುವುದಕ್ಕೆ ಸಾಧ್ಯ ಇಲ್ಲದೆ ಯಾರ್ಯಾರದ್ದೋ ಮಕ್ಕಳು ತಮ್ಮ ಮಕ್ಕಳಿಗಾಗಬಹುದಾದ ತಮ್ಮ ಕುಟುಂಬದಲ್ಲಿ ಬಂದಿರುವಂತಹ ವಿಪ್ಲವವನ್ನು ತನ್ನ ಉರಿಯನ್ನು ಶಮನಪಡಿಸುವುದಕ್ಕೆ ಇನ್ನು ಅನ್ಯನ ಬಡತನದ ಮಗುವೊಬ್ಬರನ್ನು ತಂದು ಆಳೆಯಷ್ಟು ಉಂಟು ಅಂತ ಅನ್ಯರ ಮಕ್ಕಳನ್ನು ಕುತ್ತಿಗೆ ಹಿಡಿದು ಬಾವಿಗೆ ತಳ್ಳಿದ ಹಾಗೆ ನಿಮ್ಮ ಹರಿಶ್ಚಂದ್ರ ಮಾಡಿದ್ದಾನೆ. ನಾನಲ್ಲದೆ ಇರ್ತಿದ್ರೆ ಆ ಹೊತ್ತು ಶುನಶೇಪರಂತಹ ಮಗ ಬಲಿಯಾಗಿ ಹೋಗ್ತಾ ಇದ್ದ. ನಾ ತಪ್ಪಿಸಿದವ. ಜಲಾಧರ ರೋಗದಿಂದ ಇದೇ ಹರಿಶ್ಚಂದ್ರನನ್ನು ಮುಕ್ತನನ್ನಾಗಿಸಿದವ ನಾನು. ನಿಬಂಧನದ ಪ್ರಕರಣವನ್ನು ತಕೊಳ್ಳಿ, ಹಾಗೆ ಸತ್ಯವ್ರತನ ಪ್ರಕರಣವನ್ನು ತಕೊಳ್ಳಿ. ಆ ಕುಟುಂಬಕ್ಕೆ ನೀವು ಮಾಡಿದಂತಹ ಅನ್ಯಾಯ ಒಂದ ಎರಡೋ ಬಹಳ ಉಂಟು. ಸಮರ್ಥಿಸುವುದಕ್ಕೆ ಅವಕಾಶ ಸಿಕ್ಕಿದಾಗ ನಿಮಗೆ ವಿಷಯ ಬೇಕು ಅಂತ ಇಲ್ಲ, ಒಂದು ಎಡೆ ಸಿಕ್ಕಿದ್ರೆ ಸಾಕು. ನಿಮ್ಮದ್ದಾದಂತಹ ಸಾಹಿತ್ಯವೋ, ನಿಮ್ಮ ಜ್ಞಾನವೋ, ನಿಮ್ಮ ಶಬ್ದಾಡಂಬರವೋ, ನಿಮ್ಮ ವಿಶೇಷವಾದಂತಹ ತತ್ವಜ್ಞಾನವೋ ಇದನ್ನೆಲ್ಲ ಹೇಳುವುದು, ಬಾಕಿದ್ದವರ ತಲೆ ಕೆಡಿಸುವುದು. ಅಲ್ಲದೆ ಇದ್ದದ್ದನ್ನು ಹೇಳಿ ಹರಿಶ್ಚಂದ್ರನ ಬಗ್ಗೆ ಇಲ್ಲದೆ ಇದ್ದದ್ದನ್ನು ಸ್ಥಾಪಿಸಿ ಅವನ ತಲೆ ಕೆಡಿಸಬೇಡಿ. ಏನು ದೇವೇಂದ್ರ ಧಾತ್ರಿಯ ವ್ಯರ್ಥ ಪಗುಳ ಬೇಡ ವಿಶ್ವಾಮಿತ್ರ ಮುನಿರಾಯ. ವ್ಯರ್ಥ ಪಗುಳ ಬೇಡ ವಿಶ್ವಾಮಿತ್ರ ಮುನಿರಾಯ. ಧಾತ್ರಿಯಾಳ ಹರಿಶ್ಚಂದ್ರನು ಸತ್ಯವಂತನಲ್ಲವೆಂದು ವಿದ್ವಾಂಸರಲ್ಲಿ ಪ್ರಶ್ನೆ ಕೇಳದೆ ಹೋದ್ರೆ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ, ಗೊತ್ತಾಯ್ತಲ್ಲ? ಆದೀತು. ಎಷ್ಟು ಮುಂದುವರಿಯುತ್ತದೆ ನೋಡ್ತೇನೆ ನಾನು. ಪ್ರಾರಂಭ ಮಾಡಿ ಮುಂದೆ ಆಗ್ತದೆ, ಇವತ್ತು ಮುಗಿಯುವುದಿಲ್ಲ ಇದು. ನೋಡುವ ಎಷ್ಟು ಹೊತ್ತಿಗೆ ಮುಗಿಯುತ್ತೆ. ವಿಶ್ವಾಮಿತ್ರರೇ ಕೂತ್ಕೊಂಡು ನೀವು ಮಾತಾಡಿ. ವಿಶ್ವಾಮಿತ್ರರೇ, ಸುಧರ್ಮ ಸಭೆಯ ಅಧ್ಯಕ್ಷರಾದಂತಹ ದೇವೇಂದ್ರ ಮಂಡಿಸಿದಂತಹ ಪ್ರಶ್ನೆ, ಧರಿತ್ರಿಯಲ್ಲಿ ವರ್ತಮಾನ ಕಾಲದಲ್ಲಿ ಸತ್ಯವಂತ ಯಾರು, ಹೌದು, ಏಕಪತ್ನಿ ವ್ರತಸ್ಥ ಯಾರು, ಧರ್ಮಾತ್ಮ ಯಾರು ಎಂಬ ಪ್ರಶ್ನೆಯನ್ನು ಹಾಕಿದ್ದು ಸಪ್ತರ್ಷಿ ಮಂಡಲಕ್ಕೆ. ಹೌದು. ಅವ ಪ್ರಶ್ನೆ ಕೇಳಿದ ಬಳಿಕ ನೀವು ಗಮನಿಸಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾವು ಉಳಿದಂತಹ 6 ಮಂದಿಯ ಮುಖವನ್ನು ಒಮ್ಮೆ ನೋಡಿದ್ದೆ. ನೋಡಿದ ಬಳಿಕ ಯಾರೂ ಮಾತಾಡದೆ ಇದ್ದಂತಹ ಸಂದರ್ಭದಲ್ಲಿ ನಾನು ಎದ್ದು ಹೇಳಿದವನು. 6 ಮಂದಿಯಲ್ಲಿ ನಾನಿಲ್ವಾ? ಹೌದು, ಇದ್ರಿ. ನಿಮ್ಮ ಮುಖ ನೋಡಿದ್ದೆ ನಾನು. ಇಲ್ಲ ಅಂತ ಹೇಳಿ ನೀವೀಗ ಯಾವಾಗ? ಈಗ ಯಾವಾಗ? ಅವರಲ್ಲಿ ಮಾತಾಡುವುದಕ್ಕಿಂತ ಮೊದಲು ನಿಮ್ಮ ಮುಖವನ್ನು ನೋಡಿದೆ, ಉಳಿದಂತಹ 5 ಮಂದಿಗಳ ಮುಖವನ್ನು ನಾನು ನೋಡಿದ್ದೇನೆ. ನನ್ನ ಹೌದು, ಸುರಪಾಲ ಕೇಳಯ್ಯ ಅಂತ ನಾನು ಹೇಳುವುದರ ಮೊದಲು ಒಂದು ಅರೆಗಳಿಗೆ ನಿಂತಿದ್ದೆ, ನಾನು ಕೂತಿದ್ದೆ. ಗೊತ್ತುಂಟ ನಿಮಗೆ? ನೀವು ಬೇಕಾದನ್ನೆಲ್ಲ ಗಮನಿಸ. ನೀವು ಹೇಳುವಾಗ ನನಗೆ ನೆನಪಾಯ್ತು. ನೀವು ಮುಖ ನೋಡಿದ್ದೀರಲ್ಲ? ಹೌದು. ನಾನು ಎಣಿಸಿದ್ದು ನೀವು ಮಾತಾಡಿ ನಾನು ಸುಮ್ಮನೆ ಕೂತ್ಕೊಳ್ತೇನೆ ಅಂತ ಎಣಿಸಿದ್ದು. ಯಾರು ಮಾತಾಡಿ? ನಾನು ಮಾತಾಡ್ಲಿಕ್ಕೆ ಅಂತ. ನೀವು ಮಾತಾಡ್ತೀಯ? ಅಲ್ಲಲ್ಲ, ನೀವು ಮಾತಾಡ್ತಿದ್ರೆ ನಾನು ಕೂತ್ಕೊಳ್ತಿದ್ದೆ ಅಲ್ಲಿ ಅಂತ. ಹಾಗಾದ್ರೆ ನಿಮ್ಮ ಮಾತನ್ನು ಹಿಂದೆ ತೆಗೀರಿ, ಬೇಡ ಅಂತ. ಯಾಕೆ? ಅದನ್ನ ಮುಗಿಸುವ ಅಲ್ಲಿಗೆ. ನೀವು ಉತ್ತರ ಕೊಡ್ತೀರಿ, ಉಳಿದವರು ಉತ್ತರ ಕೊಡ್ತಾರೆ ಅಂತ ನಾನು ಅರೆಕ್ಷಣ ಸುಮ್ಮನೆ ಕೂತಿದ್ದೆ. ಯಾರೂ ಉತ್ತರ ಕೊಡದೇ ಇದ್ದಾಗ ನಾನು ಎದ್ದು ನನಗೆ ಗೊತ್ತಿದ್ದಂತಹ ಉತ್ತರವನ್ನು ಹೇಳಿದ್ದು.
ಹೇಳಿದನ ನಾನು ಹೇಳಿದಂತಹ ಉತ್ತರವನ್ನು ಕೇಳಿ ಸುರಪಾಲ ಸುಮ್ಮನಿದ್ದಾನೆ. ಮೌನಂ ಸಮ್ಮತಿ ಲಕ್ಷಣ. ಏನಿಲ್ಲ. ಸುರಪಾಲ ಅಂತ ಹೇಳಿದ್ರೆ ಯಾರು? ಯಾರು? ಅವ ಧರ್ಮಾತ್ಮ ಅಂತ ಅರ್ಥ. ಹೌದೌದು. ಹೌದಾ? ಅವ ದೇವತೆಗಳಿಗೆ ಒಡೆಯ. ಅಂದ್ರೆ ವಶಿಷ್ಠ ಹೇಳಿದಂತಹ ಮಾತಿನಲ್ಲಿ ಸತ್ಯ ಧರ್ಮ ದೇವತೆಗಳಿಗೆ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದಾನೆ. ಅದು ದೇವರಿಗೆ ಪ್ರಿಯವಾದಂತಹ ಉತ್ತರ ಅನ್ನುವುದೇ ಅರ್ಥ. ಉಳಿದ 5 ಮಂದಿ ಮಹರ್ಷಿಗಳು ಕೂಡ ಮಾತಾಡ್ಲಿಲ್ಲ. ಅದರ ಅಂದ್ರೆ ಅರ್ಥ ಏನು? ಅವರು ಒಪ್ಪಿದ್ದಾರೆ ಅನ್ನುವುದೇ. ಏನಿಲ್ಲ. ಏನಿಲ್ಲ. ಬಾಕಿದ್ದ 5 ಮಂದಿಗಳು ನಾ ಸುಮ್ಮನೆ ಕೂತ್ರೆ ಈಗ ಮಾತಾಡ್ತಾರ ಅವರು. ಯಾರು? ನಾನು ಮಾತಾಡ್ಲಿಕ್ಕೆ ಎದ್ದಿದ್ದೇನೆ ಅಂತ ಅವರು ಸುಮ್ಮನೆ ಕೂತಿದ್ದಾರೆ. ಹೇಳ್ಕೊಳ್ಳಿ, ನೋಡಿ ನನ್ನ ಮುಖ ನೋಡುದು. ಅಲ್ಲಲ್ಲ, ಆಗ ಅವ ಕೇಳಿದ ಪ್ರಶ್ನೆಗೆ ನಿಮಗೆ ಉತ್ತರ ಕೊಡ್ಬೋದಿತ್ತಲ್ಲ, ನೀವ್ಯಾಕೆ ಸುಮ್ಮನೆ ಕೂತ? ಯಾರು ಕೇಳಿದ ಪ್ರಶ್ನೆಗೆ? ದೇವೇಂದ್ರ ಕೇಳಿ. ನೀವು ಬಿಡ್ಬೇಕಲ್ಲ, ನಿಮಗೆ ಅವಸರ ಆಗ್ತದಲ್ಲ. ಯಾರು ಬಿಡ್ಲಿಲ್ಲ? ನಿಮಗೆ ಪ್ರಾಯ ಆಯ್ತು, ಇನ್ನು ಮಾತಾಡ್ಲಿಕ್ಕೆ ಸಿಗ್ತದೋ ಇಲ್ವೋ ಅಂತ ಅವಸರ ಆಗ್ತದೆ ನಿಮಗೆ. ಈ ಪ್ರಾಯದವರೆಲ್ಲ ಪಕ್ಕ ಅವಸರದಿಂದ ಉದ್ಯೋಗದಿಂದ ಹೇಳುವಾಗ ಸ್ವಲ್ಪ ಹಂತಕಾರಿಗಳೆಲ್ಲ ಸುಧಾರಿಸಿಕೊಳ್ಬೇಕು. ಪ್ರಾಯದವರ ಬಗ್ಗೆ ನೀವು ತುಚ್ಛವಾಗಿ ಮಾತಾಡಬೇಡಿ. ಹಾಗೆ ಮಾತಾಡಿದವರು ಬಿಳಿಯಾದಂತಹ ತಲೆ ಕೂದಲನ್ನು ಹೊಂದುವುದಕ್ಕೆ ಮೊದಲೇ ಸಾಯ್ತಾರೆ, ಗೊತ್ತಾಯ್ತಲ್ಲ? ಅದು ಒಳ್ಳೇದು. ಹೀಗೆ ಬದುಕುವುದಕ್ಕಿಂತ ಹೀಗೆ ಸಾಯುವುದು ಒಳ್ಳೆದು. ಅದೇ 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 ಹೀಗಾಗಲಿಕ್ಕೂ ಯೋಗ್ಯತೆ ಬೇಕು. ಹೌದೌದು, ಗೊತ್ತಾಯ್ತಲ್ಲ? ಗೊತ್ತಾಗ್ತದಲ್ಲ ಅದು ಯೋಗ್ಯತೆ. ಹೀಗಾಗದೆ ಹೀಗಿದ್ದಾಗ ಸಾಯುವುದು ಯಾರು? ಯಾರು? ಹೀಗಿದ್ದವರಿಗೆ ಬೈದವರೇ ಹೀಗಾಗದೆ ಹೀಗಿದ್ದವರು ಸಾಯುವುದು. ಏನಿಲ್ಲ, ಮತ್ತೆ ನೀವೆಲ್ಲ ಹೀಗೆ ಆಗಿ ಬದುಕುವುದು ಹೇಗೆ ಗೊತ್ತುಂಟಾ? ಹೇಗೆ? ನಿಮ್ಮ ಮಕ್ಕಳ ಸಾವನ್ನು ಕಾಣುವಲ್ಲಿವರೆಗೂ ನೀವು ಹೀಗೆ. ಖಂಡಿತ ಇಲ್ಲ. ನಾವು ಇನ್ನೂ ಹೀಗೆ ಯಾಕಿದ್ದೇವೆ? ನಾವು ಸರಿಯಾದಂತಹ ಜೀವನವನ್ನು ರೂಪಿಸಿದ್ದೇವೆ ಅನ್ನುವುದೇ ಅರ್ಥ. ಈಗ ಆಲೋಚನೆ ಮಾಡಿ. ಏನು? ನಿಮಗೆ ಮಾತಾಡುವುದಕ್ಕೆ ನಾನು ಅರೆಕ್ಷಣದ ಸಮಯವನ್ನು ಕೊಟ್ಟರು, ನೀವು ಮಾತಾಡದೇ ಇದ್ದ ಕಾಲಕ್ಕೆ ನಾನು ಉತ್ತರವನ್ನು ಅದೇನಿಲ್ಲ, ನೀವು ಸಮಯ ಕೊಟ್ಟೇ ಇಲ್ಲ. ನಾನು ಅದನ್ನು ಒಪ್ಪುದಿಲ್ಲ. ಇರ್ಲಿ, ಇದು ಉಳಿದವರು ಒಪ್ಪಿದ್ರೆ ಸಾಕು. ಯಾರು ಒಪ್ಪುದು? ನೋಡು, ಒಪ್ಪವರು ಬರ್ಲಿ. ಯಾರು ಮಾತಾಡುದು? ಅದು ಅಲ್ಲ, ನೀವು ಹಾಗೆ ಗದರಿಸಿದ್ರೆ ಯಾರಾದ್ರೂ ಜೀವ ಇದ್ದವ ಬಂದ? ಅದು ನಾನು ಸಹಿಸಲಿಕ್ಕಿಲ್ಲ ಅದನ್ನೆಲ್ಲ. ಹೌದೌದು. ಮತ್ತೆ ನಾನು ಹೇಳಿದಂತಹ ಮಾತನ್ನು ಕೇಳಿ ಅದು ನಿಮಗೆ ಪ್ರಿಯವಾಗ್ಲಿಲ್ಲ. ನನಗೆ ಇಷ್ಟ ಆಗ್ಲಿಲ್ಲ ಮಾತ್ರ ಅಲ್ಲ, ನೀವು ಇಷ್ಟದ ವಿಷಯ ಹೇಳಲಿಲ್ಲ. ಅಲ್ಲ, ಅದು ಹರಿಶ್ಚಂದ್ರ ಸತ್ಯವಾದಿ ಅಲ್ಲ. ಮತ್ತೊಂದು ಮಾತು ಹೇಳಿದ್ರಿ, ನಿನ್ನವನೆನ್ನುತ್ತಾ. ನಿನ್ನವನೆನ್ನುತ್ತ ನಿಮ್ಮ ಶಿಷ್ಯ. ನೀವು ಅವನ ಆಶ್ರಮದಲ್ಲಿ ಹೋಗ್ತೀರಿ, ಅವನ ಮನೆಯಲ್ಲಿ ಕೂತ್ಕೊಳ್ತೀರಿ, ನಿಮ್ಮ ಸಂಸಾರವನ್ನು ಅವ ಸಾಕ್ತಾನೆ, ನಿಮ್ಮ ಹಿಂದೆ ಮುಂದೆ ಆಚೆ ಈಚೆ ಅದು ಇದು ಅಂತ ಎಲ್ಲ ನೋಡ್ತಾನೆ, ನಿಮ್ಮ ಬೇಡಿಕೆಗಳನ್ನು ಸಲ್ಲಿಸ್ತಾನೆ. ಋಷಿಗಳಾದಂತಹ ನಾವು ಹೇಳುವುದು ಹೇಗೆ? ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮೋ ಭ್ರಾತೃ ದಯಾ ಸಖ ಶಾಂತಿ ಪತ್ನಿ ಕ್ಷಮಾ ಪುತ್ರ ಷಡೈತೆ ಮಮ ಬಾಂಧವ. ಋಷಿಗಳಾದವರಿಗೆ ತನ್ನವರು ಮತ್ತೊಬ್ಬರು ಅನ್ನುವಂತಹ ಭೇದ ಭಾವ ಇಲ್ಲ. ನೀವು ಮೊದಲು ಮಹಾರಾಜರಾಗಿದ್ದವರು, ಆಮೇಲೆ ಮಹರ್ಷಿಗಳಾಗಿದ್ದರು. ಎಲ್ಲವನ್ನು ನೀವು ಮೆಟ್ಟಿದ್ರು. ನಿಮ್ಮಲ್ಲಿ ಈಗಲೂ ತನ್ನವ ಮತ್ತೊಬ್ಬ ಅನ್ನುವಂತ ಭೇದ ಏನಿಲ್ಲ. ನಾನು ಹೇಳ್ತೇನೆ, ಈ ಹರಿಶ್ಚಂದ್ರ ನೀವು ಬರ್ತಾ ಇದ್ದೀರಿ ಅಂತ ಕೇಳುವಾಗ ಎದ್ದು ಬಂದು ಸ್ವಾಮಿ ಈ ಕೆಲವರಿಗೆಲ್ಲ ಒಂದು ಅಭ್ಯಾಸ ಇರ್ತದೆ, ಅಡ್ಡ ಬಿದ್ದು 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 ಎದುರ್ನ ಕೂದಲು ಪೂರ್ತಿ ಹೋದ್ರು ಅವರಿಗೆ ಅಡ್ಡ ಬೀಳಿಸುವುದೇ ಚಟ. ಕೆಲವರಿಗೆ ತಡೀರಿ, ಕೆಲವರಿಗೆ ಅದೇ ಚಟ. ಹಾಗೆ ನಿಮಗೆ ಅವನ ಅಪ್ಪ ಇದ್ದಾನಲ್ಲ ಸತ್ಯವ್ರತ, ಅವ ತುಂಬಾ ಅಡ್ಡ ಬೀಳ್ತಿರ್ಲಿಲ್ಲ, ಅವನಿಗೆ ಶಾಪ ಕೊಟ್ಟಿರಿ. ಈ ಮಗ ದಿನಾ ಅಡ್ಡ ಬೀಳ್ತಾನೆ ನಿಮಗೆ. ಹಾಗಾಗಿ ಹರಿಶ್ಚಂದ್ರ ಕೈ ಕಾಲು ಹಿಡಿದ್ರೆ ನಿಮಗೆ ಯಾರು ಆಗ್ತದೆ, ಕಾಲು ಹಿಡಿಯದೇ ಇದ್ರೆ ನಿಮಗೆ ಯಾರು ಆಗುದು. ಹರಿಶ್ಚಂದ್ರ ನಾನು ಹೋದಾಗ ಮಾತ್ರ ಅಡ್ಡ ಬೀಳುವುದಲ್ಲ, ನಾಳೆ ವಿಶ್ವಾಮಿತ್ರರು ಹೋದಾಗ್ಲೂ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಬೀಳದೇ ಇದ್ರೆ ಬೀಳಿಸಿ. ಯಾರಿಗೆ ಅಡ್ಡ ಬೀಳಬೇಕು, ಯಾರಿಗೆ ಅಡ್ಡ ಬೀಳಬಾರ್ದು ಅನ್ನುವಂತಹ ಯಥಾರ್ಥ ಚಿತ್ರಣವನ್ನು ಅವ ಖಂಡಿತವಾಗಿ ತಿಳ್ಕೊಂಡಿದ್ದಾನೆ. ಗೊತ್ತಾಯ್ತಲ್ಲ? ನಮಗೆ ಋಷಿಗಳಿಗೆ ತನ್ನವರು ಮತ್ತೊಬ್ಬರನ್ನುವಂತಹ ಭೇದ ಭಾವ ಇಲ್ಲ. ಎಲ್ಲಿ ಸತ್ಯ ಧರ್ಮ ಇದೆಯೋ ಅಲ್ಲಿ ಯಾವತ್ತೂ ನಾವು ಅದನ್ನು ಒಪ್ಪಿಕೊಳ್ಳುವವರೇ. ಮತ್ತೆ ಹೇಳಿದ್ರಿ, ಸತ್ಯವಂತನಲ್ಲ ಹರಿಶ್ಚಂದ್ರ, ಎಲ್ಲಿ ಸುಳ್ಳಾಡಿದ? ಹೇಳಿದ್ರಲ್ಲ ಪ್ರಕರಣ ಯಾವುದು? ಶುನಶೇಪನ ಪ್ರಕರಣ ಹೇಳಿದೆ. ಏನಾಯ್ತು? ಅವನ ಮಗನ ಏನಾಗ್ಲಿಕ್ಕುಂಟು? ಅವನಿಗೆ ಮಕ್ಕಳು ಇಲ್ಲ ಅಂತ ಅವ ವರುಣದೇವನಿಗೆ ಹರಕೆ ಕೊಟ್ಟದ್ದು. ಸಂದಾಯ ಮಾಡಿದನ? ಅಲ್ಲಲ್ಲ, ಏನು ಅಂತ ಹರಕೆ ಕೊಟ್ಟ? ಮಕ್ಕಳಾದ್ರೆ ಬಲಿ ಕೊಡ್ತೇನೆ. ಬಲಿ ಕೊಡ್ತೇನೆ. ಅವ ಉಳಿಸಲಿಲ್ವಾ? ಯಾರು? ಅವನ ಮಾತನ್ನು ಉಳಿಸಲಿಲ್ವಾ? ಹೇಗೆ ಉಳಿಸಲಿಲ್ಲ? ಯಾವಾಗ ಉಳಿಸಿದ್ದು? ಉಳಿಸಿದ್ದಾನೆ. ಹೇಗೆ? ಅವ ಎಲ್ಲಿ ಸುಳ್ಳಾಡಿದ್ದಾನೆ ನೋಡುವ ಹೇಳಿ. ಬಲಿ ಕೊಡ್ತೇನೆ ಅಂತ ಹೇಳಿದ್ದನ್ನು ಬಲಿ ಕೊಟ್ನೋ? ಕೊಡ್ಲಿಲ್ವಾ? ಎಲ್ಲಿ ಕೊಟ್ಟ? ಹಾಗಿದ್ರೆ ಅವ ದೇವತೆಗಳಿಗೆ ಹೇಗೆ ಅದು ಸಂತೃಪ್ತಿ ಆಯ್ತು? ಅದು ನಾನಲ್ವಾ? ಅವ ಬಲಿ ಕೊಡ್ತೇನೆ ಅಂತ ಯಾರ್ಯಾರ ಮಕ್ಕಳನ್ನು ಕ್ರಯ ಕೊಟ್ಟು ತಕೊಂಡು ಬಂದು ಬಲಿಕಂಬಕ್ಕೆ ಕಟ್ಟಿದಾಗ ಏನಿಲ್ಲ, ನಾನು ಹೇಳ್ತೇನೆ. ಹರಿಶ್ಚಂದ್ರ ಮಕ್ಕಳಾದ್ರೆ ತನ್ನ ಮಗುವನ್ನು ವರುಣನಿಗೆ ಬಲಿ ಕೊಡ್ತೇನೆ ಅಂತ ಹರಕೆ ಹೇಳಿದ್ದು ಹೌದು. ಅವ ಹರಕೆ ಹೇಳಿದ ಮೇಲೆ ಲೋಹಿತಾಶ್ವ ಹುಟ್ಟಿದ. ಮೊದಲಾಗಿ ವರುಣ ಬಂದ. ಆವಾಗ ಹರಿಶ್ಚಂದ್ರ ಏನು ಹೇಳಿದ? ಮಗುವಿಗೆ ಇನ್ನೂ ಕೂಡ ಹಲ್ಲು ಹುಟ್ಟಲಿಲ್ಲ, ಹಲ್ಲು ಹುಟ್ಟದೇ ಇದ್ದಂತ ಮಗುವನ್ನು ಬಲಿ ಕೊಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ವರುಣ ದೇವನೇ ಒಪ್ಪಿಕೊಂಡು ಹಿಂದೆ ಹೋದ. ನಂತರ ಬಂದ. ಆಮೇಲೆ ಎರಡನೇ ಸಲ ಬಂದ. ಆಗ ಏನು ಹೇಳಿದ? ಹಲ್ಲು ಬಿದ್ದು ಗಟ್ಟಿಯಾದ ಹಲ್ಲು ಬರುವಲ್ಲಿಯವರೆಗೆ ಬಲಿಯನ್ನು ಕೊಡುವುದಕ್ಕೆ
ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳಿದಾಗ ಇದುವೇ ವರುಣದೇವ ಅದು ಸರಿ ಅಂತ ಒಪ್ಪಿಕೊಂಡ ಹಿಂದೆ ಹೋದ, ತಿರುಗಿ ಬಂದ, ಮತ್ತೊಮ್ಮೆ ಬಂದ. ಹಾಗೇನು ಹೇಳಿದ, ತನ್ನ ಕವಚವನ್ನು ತಾನೇ ತೊಡುವಷ್ಟು ಸಾಮರ್ಥ್ಯ ಹೊಂದದೇ ಇದ್ದ ಮಗುವನ್ನು ಬಲಿ ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳಿದಾಗ ಇದುವೇ ವರುಣದೇವ ಒಪ್ಪಿಕೊಂಡು ಹಿಂದೆ ಹೋಗಿದ್ದಾನೆ. ಮತ್ತೆ ಬಂದ. ಅಂದ್ರೆ ಹರಿಶ್ಚಂದ್ರ ಕೊಟ್ಟಂತಹ ಮಾತನ್ನು ತಪ್ಪಲಿಲ್ಲ. ಅಯ್ಯೋ, ಹಾಗಾದ್ರೆ ಅವನಿಗೆ ಜಲಾಧರ ಬಂದದ್ದು ಹೇಗೆ? ತಪ್ಪಲಿಲ್ಲ. ಹೇಗೆ ಬಂತು? ತನ್ನ ಕವಚವನ್ನು ತಾನೇ ತೊಡುವಂತಹ ಸಾಮರ್ಥ್ಯವನ್ನು ಹೊಂದಿದ ಕಾಲಕ್ಕೆ ಲೋಹಿತಾಶ್ವನನ್ನು ಬಲಿ ಕೊಡಬೇಕನ್ನುವ ಹಾಗೆ ನಿಶ್ಚಯ ಮಾಡಿದಂತ ಹರಿಶ್ಚಂದ್ರ ಆ ಸಮಯದಲ್ಲಿ ಲೋಹಿತಾಶ್ವ ಮನೆ ಬಿಟ್ಟು ಹೋದ. ಯಾರ ತಪ್ಪು? ಯಾರ ತಪ್ಪು? ಯಾರ್ದು? ತನಗೆ ಪ್ರಾಣ ಭಯ ಉಂಟು ಅನ್ನುವುದನ್ನು ತಿಳಿದಂತಹ ಲೋಹಿತಾಶ್ವ ಮನೆ ಬಿಟ್ಟು ಹೋದ. ಅದರ ಅರ್ಥ ಇವ ಮಾತನ್ನು ತಪ್ಪಿದ್ದಾನೆ ಅಂತ ಅರ್ಥ ಅಲ್ಲ. ನೋಡಿ, ಇವ ಖಂಡಿತವಾಗಿ ತನ್ನ ಮಗನಿಗೆ ಕವಚ ಕೊಡುವಂತಹ ಸಾಮರ್ಥ್ಯ ಬಂದಾಗ ವರುಣದೇವನಿಗೆ ಬಲಿ ಕೊಡುವುದಕ್ಕೆ ಸಿದ್ಧನಾಗಿದ್ದ. ಆದ್ರೆ ಬಲಿಪಶುವಾದಂತಹ ಲೋಹಿತಾಶ್ವ ಮನೆ ಬಿಟ್ಟು ಹೋದದಕ್ಕೆ ಯಾರು ಕಾರಣ? ನಾನೊಂದು ಹೇಳ. ಏನು? ಒಂದು ದೇವರಿಗೆ ನಾವು ಹರಿಕೆ ಹೇಳ್ತೇವೆ. ಹರಿಕೆ ಯಾವುದೋ ಒಂದು ಪ್ರಾಣಿಯನ್ನೋ ಇನ್ಯಾವುದನ್ನೋ ನಾವು ಹರಿಕೆ ಹೇಳ್ತೇವೆ. ಆ ವಸ್ತುವನ್ನು ಯಾರೋ ಕದ್ದುಕೊಂಡು ಹೋಗ್ತಾರೆ ಅಥವಾ ಅದು ತಪ್ಪಿಸಿ ಹೋಗ್ತದೆ. ಹರಿಕೆ ಅಲ್ಲಿಗೆ ಮುಗೀತಾ? ಇಲ್ಲ. ಹರಿಕೆ ಹೇಳಿದವನನ್ನೇ ಅದು ತಟ್ಟುವುದಿಲ್ವಾ? ಹೌದು. ನಾಳೆ ಅದಕ್ಕಲ್ವಾ ಜಲಧರ ರೋಗ ಬಂದದ್ದು. ನಾನು ಅದನ್ನೇ ಹೇಳಿದ್ದು. ಈಗ ಹಕ್ಕುದಾರ ಹೊಣೆಗಾರ ಹೇಳಿದ ಇವನೇ ಆಗಿ ಜಲೋದರ ಬಂತು. ಲೋಹಿತಾಶ್ವ ಮನೆ ಬಿಟ್ಟು ಹೋದದ್ದಕ್ಕೆ ಇವರನ್ನು ಕಾರಣ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆಗ್ತದೆ. ನಾವು ಈಗ ಒಂದು ಯಾಗ ತಾನು ಹೇಳಿದ ಮಾತನ್ನು ನಡೆಸಬೇಕು ಎನ್ನುವಂತಹ ಉದ್ದೇಶ ಇದ್ರೆ ತಾನು ಬಲಿ ಕೊಡಬೇಕಾದಂತಹ ಮಗ ಮನೆ ಬಿಟ್ರೆ ಅಪ್ಪನೇ ಹೊಡೆ ಬಿಟ್ರೆ ಮಗ ಅಲ್ಲ. ನಾವೀಗ ಒಂದು ಯಾಗವನ್ನು ಮಾಡ್ತೇವೆ. ಯಾಗದ ಅಶ್ವದ ಬೆಂಗಾವಲಿಗೆ ಹೋಗುತ್ತೇವೆ. ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಯಾಗದ ಅಶ್ವ ತಪ್ಪಿ ಹೋಗುತ್ತದೆ, ಯಾರೋ ಕದ್ದುಕೊಂಡು ಹೋಗುತ್ತಾರೆ. ಈಗ ಸಗರಾಶ್ವಮೇಧದ ಕಥೆಯನ್ನು ನಾವು ಹೇಳುವುದಿಲ್ವಾ? ಅದರರ್ಥ ಇವ ಯಾಗವನ್ನು ಪೂರ್ತಿ ಮಾಡಲಿಲ್ಲ ಅಂತಲ್ಲ. ಮಾಡಬೇಕಿವ. ಎಲ್ಲಿ ತಪ್ಪಿ ಹೋಗಿದೆ, ಎಲ್ಲಿ ಹೋಗಿದೆ ಅದನ್ನು ಹುಡುಕುವ ಹೊಣೆಗಾರಿಕೆ ತೊಡಗಿದವನಿಗೆ ಇರುವುದು. ತೊಡಗಿದ್ದಾನೆ. ಒಂದು ವಿಷಯವನ್ನು ಪೂರ್ತಿ ಮಾಡಬೇಕು ಅಂತ ಇದ್ರೆ ಪೂರ್ತಿ ಆಗುವಲ್ಲಿವರೆಗೆ ಹೊಣೆಗಾರಿಕೆ ಅದು ಇವನಿಗೆ ಇರುವುದು, ತೊಡಗಿದವನಿಗೆ. ಹೊಣೆಗಾರಿಕೆ ಇದ್ದವರಿಗೆ ವರುಣನಿಗೆ ಬಲಿಯನ್ನು ಕೊಡುವುದಕ್ಕೆ ಅವ ಸಿದ್ಧನಾಗಿದ್ದ. ಲೋಹಿತಾಶ್ವ ಮನೆ ಬಿಟ್ಟು ಹೋದ. ಇವ ಕೊಟ್ಟ ಮಾತನ್ನು ನಡೆಸಲಿಲ್ಲ ಅಂತ ಇವನಿಗೆ ಜಲೋದರ ರೋಗ ಬಂತು. ಅದನ್ನು ತಿಳಿದಂತಹ ಲೋಹಿತಾಶ್ವ ಮತ್ತೆ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಇದುವೇ ದೇವೇಂದ್ರ. ಈಗ ಬೇಕಾದ್ರೆ ಹೋಗಿ ಕೇಳಿ. ಈ ದೇವೇಂದ್ರ ಲೋಹಿತಾಶ್ವನಿಗೆ ಅಡ್ಡ ಸಿಕ್ಕಿದ. ಈಗ ನೀನು ಮನೆಗೆ ಹೋಗಬೇಡ, ನಿನಗೆ ಜೀವ ಭಯ ಉಂಟು, ನಿನ್ನನ್ನು ಕೊಲ್ತಾರೆ ಅಂತ ಲೋಹಿತಾಶ್ವನಲ್ಲಿ ಹೇಳಿದಾಗ ಅವ ಮನೆಗೆ ಬಾರದೆ ತೀರ್ಥಾಟನೆ ಮಾಡಿದ. ಒಂದಲ್ಲ ಎರಡಲ್ಲ 7 ಬಾರಿ. ಈ ತೀರ್ಥಾಟನೆ ಅನ್ನುವುದರ ಅರ್ಥ ಏನು? ತೀರ್ಥ ಅಂತ ಹೇಳಿದ್ರೆ ಪವಿತ್ರ ನದಿ. ನದಿಗೆ ಅಧಿತ್ರಾತ ದೇವತೆ ವರುಣ. ಅಂದ್ರೆ ತೀರ್ಥಯಾತ್ರೆ ಮಾಡಿದ ಅಂತ ಹೇಳಿದ್ರೆ ವರುಣನ್ನು ಭಜಿಸ್ತಾ ಇದ್ದ ಲೋಹಿತಾಶ್ವ ಅನ್ನುವುದೇ ಅರ್ಥ. 7 ಬಾರಿ ತೀರ್ಥಯಾಟನೆ ಮಾಡಿ ಆ ಬಳಿಕ ಇವ ಹರಿಶ್ಚಂದ್ರ ಹೇಳಿದ್ದಕ್ಕೆ ಶುನಶೇಪರನ್ನು ಇವ ತೆಗೆದುಕೊಂಡು ಬಂದದಲ್ಲ. ಲೋಹಿತಾಶ್ವನೇ ಅವ ಅಜಿಗರ್ತನಿಗೆ 50,000 ದೇನನ್ನು ಕೊಟ್ಟು ಅವರನ್ನು ಕರ್ಕೊಂಡು ಬಂದದ್ದು ಅಲ್ವ. ಆಮೇಲಿನ ಕಥೆ ನಿಮಗೆ ಗೊತ್ತಿಲ್ವಾ? ಆಮೇಲಿನ ಕಥೆ ಗೊತ್ತಿರುವುದಲ್ಲ, ಅದನ್ನು ಮುಗಿಸಿದ್ದೇನೆ. ಈಗ ಆ ಶುನಶೇಪರನ್ನು ಬಲಿ ಕೊಡುವಂತಹ ನರಮೇಧಕ್ಕೆ ಯಾರು ಹೋತ್ರಾದದ್ದು? ನಾನೇ ಅಲ್ವಾ? ಹೌದು. ಹಾಗಿದ್ರೆ ನೀವು ಮಾಡಿದಂತಹ ಯಾಗದಲ್ಲಿ ವರುಣ ದೇವನೇ ಬಂದು ಹೇಳಿಲ್ವಾ ನನಗೆ ಹರಕೆ ತೀರಿತು ಅಂತ? ಹೌದು. ಈ ಹರಿಶ್ಚಂದ್ರನಿಗೆ ಬಂದ ಜಲೋದರ ರೋಗ ಗುಣ ಆದದ್ದು ಹೇಗೆ? ಗುಣ ಆದದ್ದು ನನ್ನ ಕೃಪೆಯಿಂದ. ಸುಳ್ಳು ಹೇಳಿ ನಾನು ಕೊಟ್ಟ ಮಾತನ್ನು ನಡೆಸದೇ ಇದ್ದ ಕಾರಣಕ್ಕೆ ಹರಿಶ್ಚಂದ್ರನಿಗೆ ಜಲೋದರ ರೋಗ ಬಂದದ್ದು. ಜಲೋದರ ರೋಗ ಹೋದದ್ದು ಹೇಗೆ? ತನ್ನ ಮಾತನ್ನು ಉಳಿಸಿದ್ದಾನೆ ಅನ್ನುವುದನ್ನು ವರುಣ ಒಪ್ಪಿಕೊಂಡ ಕಾರಣ. ಅದು ನೀವು ಮಾಡಿದ್ದೇವೆ. ಖಂಡಿತ ಅಲ್ಲ. ವಶಿಷ್ಠರೇ ಒಂದು ವಿಷಯವನ್ನು ಆಮೂಲಾಗ್ರವಾಗಿ ಪರೀಕ್ಷೆ ಮಾಡಬೇಕು. ಮಗನನ್ನು ಬಲಿ ಕೊಡ್ತೇನೆ, ಆದ ಸಂತಾನವನ್ನು ಬಲಿ ಕೊಡ್ತೇನೆ ಅಂತ ಹೇಳಿ ಪ್ರಥಮ ಹೊತ್ತಿನಲ್ಲಿ ತನಗೆ ಬಲಿಯಾಗಬೇಕಾದ ಮಗು ಬರಬೇಕು, ಸಿಕ್ಕಬೇಕು ಅಂತ ಹೇಳಿ ವರುಣ ಪ್ರಥಮ ಬಾರಿಗೆ ಬರುವಾಗಲೇ ಸತ್ಯವಾದಿ, ಧರ್ಮಿಷ್ಠ, ಹೇಳಿದ ಮಾತಿಗೆ ಪ್ರಾಶಸ್ತ್ಯವನ್ನು ಕೊಡುವವನೇ ಹರಿಶ್ಚಂದ್ರ ಹೌದು ಅಂತಾದ್ರೆ ಆಗ್ಲೇ ಬಲಿ ಕೊಡ್ಬೇಕಿತ್ತು. ಬಲಿ ಕೊಡ್ಬೇಕಿತ್ತು. ತಪ್ಪಿಸಿದ ಹೌದು ಅಂತಾದ್ರೆ ವರುಣ ಶಾಪ ಕೊಡ್ಬೇಕಿಲ್ಲ. ವರುಣ ಯಾಕೆ ಹಿಂದೆ ಹೋದ? ವರುಣ ಯಾಕೆ ಹಿಂದೆ ಹೋದ? ನೋಡಿ, ವರುಣ ಅಂತ ಹೇಳಿದ್ರೆ ಒಬ್ಬ ದೇವತೆ. ಇವ ತಪ್ಪು ಮಾಡಿದ್ರು ದೇವತೆಗಳು ಕೆಲವು ಸಲ ಶಿಕ್ಷೆ ಕೊಡುವಾಗ 1, 2, 3 ಅಂತ ಹೀಗೆ ಬಿಡ್ತಾರೆ. ಇವ ತಪ್ಪಿತಸ್ಥನಲ್ಲದೆ ಇರ್ತಿದ್ರೆ ಇವನಿಗೆ ಜಲೋದರ ರೋಗ ಬರ್ತಿರ್ಲಿಲ್ಲ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಆರಂಭ ಮಾಡಿದ ಮೇಲೆ ಅದಕ್ಕೆ ಕೇಳುವ ಹೊಣೆಗಾರಿಕೆಯು ನಿಮ್ಮದೇ. ಜಲೋದರ ರೋಗ ಬಂತು ಅಂತ ಹೇಳಿದಲ್ಲಿಗೆ ಮಾತು ತಪ್ಪಿದ ಇವನಿಗೆ ಶಿಕ್ಷೆಯನ್ನು ದೇವತೆಗಳು ಕೊಟ್ಟರು ಅಂತಾಯ್ತು. ಜಲೋದರ ರೋಗ ನಿವಾರಣೆ ಆದದ್ದು ಯಾವಾಗ? ಅವರು ಪ್ರತ್ಯಾಮ್ನಾಯ ವಿಧಿಯಿಂದ ಅಜೀಕರ್ತನ ಮಗನಾದ ಶುನಶೇಖರನ್ನು ತಂದು ಯೂಪಸ್ತಂಭಕ್ಕೆ ಕಟ್ಟಿ ಅವನನ್ನು ಬಲಿ ಕೊಡುವುದಕ್ಕೆ ಮುಂದಾದಾಗ ಒಬ್ಬ ಬಡವನ ಮಗ ಬಲಿಯಾಗ್ತಾ ಇದ್ದಾನೆ ಅಂತ ಹೇಳಿ ನಾ ಪ್ರವೇಶ
ಮಾಡಿ ವರುಣ ಮಂತ್ರವನ್ನು ಇವನಿಗೆ ಹೇಳಿಕೊಟ್ಟು, ಯಾರಿಗೆ? ಯಾರಿಗೆ? ಶುನಶ್ರೇಷ್ಠನಿಗೆ ನಾನು ವರುಣ ಮಂತ್ರವನ್ನು ಹೌದು ಹೇಳಿಕೊಟ್ಟು, ಸ್ವಾಮಿ, ನಾನೇ ಅಲ್ವಾ ಬ್ರಹ್ಮತ್ವದಲ್ಲಿದ್ದದ್ದು. ಅವ ಸುದೀರ್ಘವಾಗಿ ವರುಣ ಮಂತ್ರವನ್ನು ಪಠಿಸಿ ವರುಣ ದೇವನೇ ಪ್ರತ್ಯಕ್ಷನಾಗಿ ಆಯ್ತು ಅಂತ ಹೇಳಿದ್ದು ಬಿಟ್ರೆ ಏನಾಯ್ತು? 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 ನನಗೆ ಬಂತು ಅಂತ ಯಾವುದು ಬಂತು? ನೀವು ಹೇಳಿದ್ದು ಬಂತು. ಯಾವುದು? 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 ಅದು ನಾನು ಅಲ್ಲಿದ್ದದ್ದು. ಅದೇ ಯಾವುದು? ನೋಡಿ, ವರುಣ ಸಂತೃಪ್ತಿಯನ್ನು ಹೊಂದಿದ್ದು ಸ್ವಾಮಿ, ಯಾವುದು ಬಂತು? ಸ್ವಾಮಿ ನೋಡಿ, ಒಬ್ಬ ಕಳ್ಳತನ ಮಾಡ್ತಾನೆ. ನಿಮಗೊಂದು ಸಾಮಾನ್ಯ ಉಪಮೆ ಕೊಡ್ತೇನೆ. ಒಬ್ಬ ಕಳ್ಳತನ ಮಾಡ್ತಾನೆ, ಸಿಕ್ಕಿ ಬೀಳ್ತಾನೆ. ಯಾವನೋ ಒಬ್ಬ ಹೋಗಿ ತನ್ನ ಭೂಮಿಯನ್ನು ಅದರ ವಿಧಿಗೆ ಅವರಿಗೆ ಕೊಟ್ಟು ಇವನನ್ನು ಬಿಡಿ ಅಂತ ಹೇಳಿ ತಾನು ಹೊಣೆ ಅಂತ ಅವನನ್ನು ಬಿಡಿಸಿಕೊಂಡು ಬರ್ತಾನೆ. ಅದರ ಅರ್ಥ ಇವ ಕದ್ದದ್ದು ಹೋಯ್ತು ಅಂತಲ್ಲ? ಅಲ್ಲ, ಇವನನ್ನು ಒಮ್ಮೆಗೆ ಅವರು ಕ್ಷಮಿಸಿದ್ದಾರೆ. ಯಾಕೆ? ಅವ ಹೊಣೆಗಾರನಾಗಿ ನಿಂತಿದ್ದಾನೆ. ಇನ್ನವ ಇಂಥದ್ದು ಮಾಡಿದ ಹಾಗೆ ಇಂಥವ ಇದ್ದಾನೆ ಎನ್ನುವುದರ ಅದರ ಅರ್ಥ. ಜಲೋದರ ರೋಗ ಬಂದು ನಿವಾರಣೆಯಾದದ್ದು ನನ್ನ ಕೃಪೆಯಿಂದ ಅಂತ ಹಸಿ ಸುಳ್ಳು ಇರುವಾಗಲೇ ನೀವು ಅವನನ್ನು ಸತ್ಯವಾದಿ ಅಂತ ಸುಳ್ಳು ಅಂತ ನಾನು ಹೇಳುವುದಿಲ್ಲ. ಈ ಕಳ್ಳನ ವಿಷಯವನ್ನು ನೀವು ಸತ್ಯವಂತನಾದ ಹರಿಶ್ಚಂದ್ರನ ಜೀವನಕ್ಕೆ ಹೋಲಿಸಬೇಡಿ. ನೀವು ಹೋತ್ರವಾಗಿ ಇರಿ ಅಥವಾ ಶುನಶೇಪನ ಬದುಕನ್ನು ನೀವು ಬದುಕಿಸಿದ್ರೆ ದೇವೇಂದ್ರ ಕೇಳಿದಂತಹ ಸತ್ಯವಾದಿ ಯಾರು ಎನ್ನುವ ಪ್ರಶ್ನೆಗೆ ನೀವು ಕೊಟ್ಟ ಉತ್ತರ ಹರಿಶ್ಚಂದ್ರ ಎನ್ನುವುದು ಶುದ್ಧ ಸುಳ್ಳು. ಖಂಡಿತ ಸುಳ್ಳಲ್ಲ. ವರುಣ ದೇವನೇ ನೀವು ಮಾಡಿದಂತಹ ಆ ನರಮೇಧವನ್ನು ಒಪ್ಪಿಕೊಂಡು ಹರಿಶ್ಚಂದ್ರ ಹೇಳಿದ ಹರಕೆ ತೀರಿತು. ಅವ ಸಂತೃಪ್ತಿಯನ್ನು ಹೊಂದಿದ ಕಾರಣವೇ ಇವನ ಜಲೋದರ ರೋಗ ಶುನಶೇಪನನ್ನು ನೀವು ಬದುಕಿಸಿದ ಕಾರಣಕ್ಕೆ ಇವನಿಗೆ ಬಂದ ಜಲೋದರ ರೋಗ ಬಂದದ್ದಲ್ಲ. ಜಲೋದರ ರೋಗ ಬಂದದ್ದು ಯಾಕೆ? ಕೊಟ್ಟ ಮಾತನ್ನು ತಪ್ಪಿದ್ದಾನೆ. ಜಲೋದರ ರೋಗ ಹೋದದ್ದು ಯಾಕೆ? ಹರಿಶ್ಚಂದ್ರ ಕೊಟ್ಟ ಮಾತನ್ನು ನಡೆಸಿದ್ದವಲ್ಲ, ನಾನು ನಡೆಸಿದ್ದು. ಹಾಗಿದ್ರೆ ನೀವು ಒಳ್ಳೆ ಕೆಲಸ ಮಾಡಿದ್ದ ಹಾಳು ಕೆಲಸ ಮಾಡಿದ್ದ? ಒಳ್ಳೆ ಕೆಲಸ ಹೌದು ಅಂತಾದ್ರೆ ಹರಿಶ್ಚಂದ್ರ ಮಾತು ಕೊಟ್ಟಿದ್ದು ಸತ್ಯ ಅಂತ ಇಲ್ವೇ ಇಲ್ಲ. ಅದು ಸುಳ್ಳೆ. ಒಬ್ಬ ರಾಜನಾದವ ಬದುಕಬೇಕು ಎನ್ನುವ ನನ್ನ ಸದಾಶಯ ಅವ ಮಾಡಿದ ತಪ್ಪನ್ನು ಮುಚ್ಚಿ ಹಾಕುವುದಕ್ಕಲ್ಲ, ಇನ್ನಾದ್ರೂ ತಿದ್ದಿಕೊಳ್ಳಿ ಅಂತ. ಈಗ ನೀವು ನರಮೇಧ ಮಾಡಿದ್ದು ಹರಿಶ್ಚಂದ್ರನ ಉಳಿಸ್ಲಿಕ್ಕ ಶುನಶೇಪನ ಉಳಿಸ್ಲಿಕ್ಕ? ಆ ಪ್ರಕರಣದಲ್ಲಿ ಒಂದು ಸುಖಾಂತ್ಯವನ್ನು ಕಾಣುವುದಕ್ಕೆ. ಯಾವುದಕ್ಕೆ ಸುಖಾಂತ್ಯ? ಒಬ್ಬ ಬ್ರಾಹ್ಮಣನ ಹುಡುಗನನ್ನು ಬಲಿ ಕೊಡ್ತಾರಲ್ಲ ಇವರು, ಅದು ತಪ್ಪಿಸಿದ್ರಿ. ಹೌದು. ಅದಕ್ಕೆ ವರುಣ ಸಂತೃಪ್ತನಾದದ್ದಲ್ಲ. ಮತ್ತೆ ಅದಕ್ಕಲ್ಲ, ತನಗೆ ಹರಿಶ್ಚಂದ್ರ ಹೇಳಿದಂತಹ ಮಾತು ತೀರಿತು. ಅಲ್ವೇ ಅಲ್ಲ. ಇಲ್ಲದಿದ್ರೆ ಅವನು ಜಲೋದರ ರೋಗ ಹೋಗುದೇ. ಜಲೋದರ ರೋಗ ಪ್ರಕಟ ಆದದ್ದು ಇವ ವರುಣ ಮಂತ್ರದಲ್ಲಿ ಪಠಿಸಿದ. ಅವರು ಕ್ರಯ ಕೊಟ್ಟು ತೆಗೆದರಲ್ಲ, ಧೇನುವಿಗೆ ಪಗರವಾಗಿ ತೆಗೆದರಲ್ಲ, ಬೇಕಾದಂತಹ ಒಂದು ವಸ್ತುವನ್ನು ತೆಗೆದರಲ್ಲ, ಅದಕ್ಕೆ ಬೇಕಾಗಿ ಆಗ ಜಲೋದರ ರೋಗ ಬಂದದಲ್ಲ, ಮೊದಲೇ ಬಂದಿದೆ. ಹೌದು. ನೋಡಿ ಸ್ವಾಮಿ, ಒಂದು ವಿಷಯವನ್ನು ನೀವು ಹಾಗೆ ಯಾಕೆ ಅದು ಕಚ್ಚುವುದು? ಯಾಕೆ? ಜಲೋದರ ರೋಗಕ್ಕೆ ಅವ ತುತ್ತಾದಲ್ಲಿಗೆ ಅವ ತಪ್ಪಿತಸ್ಥ ಎನ್ನುವುದು ಸಿದ್ಧಾಂತ. ಜಲೋದರ ರೋಗ ಹೋದಲ್ಲಿಗೆ ಅವ ಕೊಟ್ಟ ಮಾತನ್ನು ಉಳಿಸಿದ್ದಾನೆ ಅನ್ನುವುದೇ ಸಿದ್ಧಾಂತ. ಹೋದದ್ದು ನಾನು ಮಾಡಿದ ಪ್ರಯತ್ನದಿಂದ. ನೀವು ಮಾಡಿದ ಪ್ರಯತ್ನದಿಂದ ಶುನಶೇಪ ಬದುಕಿದ್ದು, ವರುಣ ಸಂತೃಪ್ತಿಯನ್ನು ಹೊಂದಿದ್ದರಿಂದ ಹರಿಶ್ಚಂದ್ರನ ಜಲೋದರ ಏನಿಲ್ಲ. ಒಂದು ಪ್ರಕರಣವನ್ನು ನಾವು ಬಿಡಿಸುವಾಗ ಕಟ್ಟದ ಒಳಗಿದ್ದವರು ಕೆಲವರು ಬಿಟ್ಟು ಹಾಕಿ ಹೋಗ್ತಾರೆ. ನೀವು ಬಿಡಿಸಿದ್ದು ಕಟ್ಟವನ್ನು, ಒಳಗಿದ್ದವ ಹೋದದ್ದು ನಿಮ್ಮಿಂದಲ್ಲ, ನೀವು ಕಟ್ಟ ಬಿಡಿಸಿದ್ದು ಅಂತಲ್ಲ. ಕಟ್ಟದ ಒಳಗಿದ್ದ ಅವ ನಾ ಬಿಡಿಸಿದ ಕಟ್ಟದಿಂದ ಹೊರಗೆ ಹೋದ. ಖಂಡಿತ ಅಲ್ಲ. ನೀವು ಎಂತದ್ದೇ ಹೇಳಿ, ಯಾವಾಗ ಧರ್ಮಾತ್ಮರಾದಂತಹ ಸತ್ಯಸಂಧರಾದಂತಹ ದೇವತೆಗಳಲ್ಲಿ ಒಬ್ಬನಾದ ವರುಣ ದೇವನೇ ಸಂತೃಪ್ತಿಯನ್ನು ಹೊಂದಿ ತನಗೆ ಹರಿಶ್ಚಂದ್ರ ಕೊಟ್ಟ ಮಾತು ನಡೆಯಿತು, ಅವನ ಹರಕೆ ತೀರಿತು ಎಂಬ ಸಂತೃಪ್ತಿಯಿಂದ ಹೋದ. ಹರಿಶ್ಚಂದ್ರನ ಜಲೋದರ ರೋಗ ಹೋಯಿತು ಅನ್ನುವ ಕಾರಣಕ್ಕೆ ಆ ಕಾರ್ಯ ಸುಖಾಂತ್ಯ. ಬಡಪಾಯಿಯಾದಂತಹ ಹರಿಶ್ಚಂದ್ರ ಬದುಕಿಕೊಳ್ಳುವುದಕ್ಕೆ ನಾನಾ ವಿಭಾಗದಲ್ಲಿ ವಿಧಾನದಲ್ಲಿ ಪ್ರಯತ್ನಿಸುತ್ತಿರುವುದನ್ನು ಕಂಡು ಕೃಪಾಳುಗಳಾದಂತಹ ದೇವತೆಗಳಲ್ಲಿ ಒಬ್ಬನಾದ ವರುಣ ಸತ್ತೇ ಹೋಗ್ಲಿ, ಬಿಟ್ಟಾಗ್ತೇನೆ ನಾನು ಅಂತ ಹೇಳಿ ಅಭಯದಾನ ಏನನ್ನಾದ್ರೂ ಸಾಧಿಸುವುದಕ್ಕೆ ಸಾಧ್ಯ. ಹಾಗೆ ದೇವತೆಗಳು ಬಿಟ್ಟು ಹೋದದ್ದೇ ಅಲ್ಲ. ಹಾಗೆ ಬಿಡ್ತಿದ್ರೆ ಅವ ಮೊದಲೇ ಬಿಟ್ಟು ಹೋಗಬಹುದಿತ್ತು. ಅವನಿಗೆ ಹರಿಶ್ಚಂದ್ರನಿಗೆ ಮಗನಲ್ಲಿ ವ್ಯಾಮೋಹ ಉಂಟು, ಹೋಗ್ಲತ್ತಂತ ಹೇಳಿ ಹಾಗೆ ಬಿಟ್ಟು ಹೋಗಬಹುದಿತ್ತು. ಹಾಗೆ ಬಿಡ್ಲಿಲ್ಲ, ಇವನಿಗೆ ಜಲೋದರ ರೋಗ ಬಂತು. ಅದರ ಅರ್ಥ ಏನು? ದೇವತೆಗಳು ಯಾವ ಕಾಲಕ್ಕೂ ಬಿಟ್ಟು ಹೋಗುವವರಲ್ಲ. ಇಲ್ಲ, ಒಬ್ಬನಿಗೆ ಮಗು ಆಗೋದಿಲ್ಲ. ಪುತ್ರಕಾಮೇಷ್ಟಿಯನ್ನು ನಾವು ಮಾಡ್ತೇವೆ, ಅವನಿಗೆ ಮಗು ಆಗ್ತದೆ. ಅದು ಪುತ್ರಕಾಮೇಷ್ಟಿಯನ್ನು ಮಾಡಿದ್ದರಿಂದ ಮಗು ಆದದ್ದಲ್ಲ, ಅವನಿಗೆ ಮಗು ಆಗುವುದರಿಂದ ಆದದ್ದು. ಹಾಗೆ ಹೇಳಲಿಕ್ಕಿಲ್ಲ. ಜಲೋದರ ರೋಗ ಎನ್ನುವುದನ್ನು ಅಂಟಿಸಿಕೊಂಡಿರುವಂತಹ ಭೂಪನ ರೋಗ ನಿವಾರಣೆಯಾದದ್ದು ನಾನೇ ಆಚಾರ್ಯ ಪದವಿಯಲ್ಲಿ ನಿಂತು ಹುಡುಗನಿಗೆ ವರ್ಣಮಂತ್ರವನ್ನು ಹೇಳಿಸಿ ಅವ ಸಂತುಷ್ಟ ಮಾನಸನ
ಸಚಿವನಾಗಿ ವರುಣ ಬಂದು ಆಯ್ತಪ್ಪ ಈ ಪ್ರಕರಣದಲ್ಲಿ ನಾನು ಒಪ್ಪಿಕೊಂಡೆ ಅಂತ ಹೇಳಿದ್ದು ನಮ್ಮ ಮಂತ್ರ ಪ್ರಭಾವಕ್ಕೆ, ನಿಮ್ಮದ್ದಲ್ಲ. ನೀವು ಶಾಪ ಕೊಟ್ಟದ್ದು ಯಾವ ವಂಶಕ್ಕೆ? ಬೇಡ, ಈಗ ನಾನು ಹೊಲಗೇರಿಯಲ್ಲಿ ಹೋಗಿ ಕೂತಿದ್ದಾನೆ ಇವನಪ್ಪ. ಯಾರು? ಇವನಪ್ಪ ಯಾರು? ತ್ರಿಶಂಕು. ಹೌದು. ಹೌದು. ನೀವು ಹೊರಗೆ ಹಾಕಿದ್ದು ಮನೆಯಿಂದ. ಯಾರು? ನೀವು. ನಾನಲ್ಲ. ಮತ್ತೆ ನಾನಲ್ಲ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ಮತ್ತೆ ನಾನು ಹೊರಗೆ ಹಾಕಿದ್ದು ಯಾರು ಹೇಳಿದ್ದು? ನಿಬಂಧನೆಗೆ ತೀರ್ಮಾನ ಕೊಡ್ಲಿಕ್ಕೆ ಹೇಳಿದ್ಯಾರು? ನಿಬಂಧನ ಕೇಳಿದ್ದು ನನ್ನಲ್ಲಿ ಹೌದು. ಈಗ ಮದುವೆ ಮಂಟಪದಲ್ಲಿದ್ದಂತಹ ಹೆಣ್ಣನ್ನು ಬಲಾತ್ಕಾರವಾಗಿ ತಂದಿದ್ದಾನೆ ನನ್ನ ಮಗ ಸತ್ಯವ್ರತ. ಅವನಿಗೆ ಏನು ಮಾಡಬೇಕು ಅಂತ ನನ್ನಲ್ಲಿ ಕೇಳಿದಾಗ ಇದಕ್ಕೆ ನಾನೇನು ಹೇಳುವುದಿಲ್ಲ, ಚಕ್ರವರ್ತಿಯಾದಂತಹ ನೀನೇ ಒಂದು ತೀರ್ಮಾನಕ್ಕೆ ಬಾ ಅಂತ ನಾನು ಅವನಿಗೆ ಬಿಟ್ಟಿದ್ದೇನೆ. ಸತ್ಯವ್ರತರನ್ನು ಚಾಂಡಾಲಕೇರಿಗೆ ಹೋಗ್ಲಿಕ್ಕೆ ನಾನು ಹೇಳಿದಲ್ಲ ಅಂತ. ಕುಲಗುರುಗಳಾದಂತಹ ನಿಮ್ಮಲ್ಲಿ ಕೇಳಿದಾಗ ಒಂದು ಸೂಕ್ತ ಪರಿಹಾರ ಕೊಡಬೇಡುವ? ನೀವು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ನಿಮಗೆ ಮೊದಲಿಂದಲೂ ಅವರಲ್ಲಿ ಆಗುವುದಿಲ್ಲ. ನಿಮ್ಮ ಮಠದಲ್ಲಿದ್ದ ಸತ್ಯವ್ರತ, ನಿಮ್ಮ ಮಠದಲ್ಲಿ ನಿಮ್ಮ ಮಠದಿಂದ ಹೋಗಿ ಬಾವಿಗೆ ನೀರಿನಲ್ಲಿ ಹೋಗುತ್ತಿರುವಂತಹ ಹುಡುಗಿಯನ್ನು ಹಿಮವತಿಯನ್ನು ಮಠದಿಂದ ಹೋದದ್ದು ಯಾಕೆ? ರಕ್ಷಿಸಲಿಕ್ಕೆ ಅವಳನ್ನು. ಯಾರನ್ನು? ಹಿಮವತಿಯನ್ನು. ಅಲ್ಲೇ ಅಲ್ಲ, ಮತ್ತೆ ಕುಂಭೋದರನನ್ನ ಆಶ್ರಮಕ್ಕೆ ದಾಳಿ ಇಟ್ಟಾಗ ಕುಂಭೋದರನನ್ನು ಕೊಂದು ಬಾ ಮಗನೆ ಅಂತ ನಾನು ಅವನನ್ನು ಕಳಿಸಿದ್ದು. ಗುರು ಹೇಳಿದ ಮಾತನ್ನೇ ನಡೆಸಬೇಕಿತ್ತು. ಕುಂಭೋದರನನ್ನು ಕೊಂದ ಬಳಿಕ ಅವ ಆಶ್ರಮಕ್ಕೆ ಬರಬೇಕಿತ್ತು. ಹೆಣ್ಮಕ್ಕಳನ್ನು ರಕ್ಷಣೆ ಮಾಡುದ ನಾನು ಹೇಳಿದೆ. ನೀರಿನಲ್ಲಿ ಬಿದ್ದವಳನ್ನು ರಕ್ಷಣೆ ಮಾಡ್ಲಿಕ್ಕೆ ಗುರು ಹೇಳಬೇಕು ಅಂತ ಒಂದು ಮನೆಗೆ ಬೆಂಕಿ ಹೊತ್ತಿಕೊಳ್ತದೆ. ಪಾದಾಚಾರಿಯಾಗಿ ಹೋಗುತ್ತಿದ್ದವ ಅದಕ್ಕೆ ನೀರು ಹಾಕಿದ್ರೆ ನೀರು ಹಾಕಿದ್ದು ತಪ್ಪು ಅಂತ ಹೇಳುದು. ಒಳ್ಳೆ ಕೆಲಸವೇ, ಅಂತದ್ದನ್ನೆಲ್ಲ ಬೋಧಿಸಬೇಕು. ಒಳ್ಳೆ ಕೆಲಸವೇ. ನಾನೇನು ಅದನ್ನು ತಪ್ಪು ಅಂತ ಹೇಳಿಲ್ಲ. ನಾನು ಹೇಳ್ತೇನೆ, ಹರಿಶ್ಚಂದ್ರ ಸುಳ್ಳುಗಾರ. ಯಾರು? ನಾನು ಹೇಳುವುದು ಹರಿಶ್ಚಂದ್ರ. ಒಂದು ಹರಿಶ್ಚಂದ್ರ ಸುಳ್ಳುಗಾರ, ಒಂದು. ಎರಡನೇದ್ದು ನೀವು ಅವನನ್ನು ಸತ್ಯವಾದಿ ಅಂತ ಹೇಳುವುದು ಸುಳ್ಳು. ಇಲ್ಲ. ಮೂರನೇದ್ದು ಹರಿಶ್ಚಂದ್ರನನ್ನು ನೀವು ಸತ್ಯವಾದಿ ಅಂತ ಹೇಳುವುದೇ ಸುಳ್ಳು. ಖಂಡಿತ ಅಲ್ಲ. ನೀವೊಬ್ಬರು ಹೇಳಿದ ಮಾತ್ರಕ್ಕೆ ಹರಿಶ್ಚಂದ್ರ ಸುಳ್ಳುಗಾರನಾಗುವುದಿಲ್ಲ. ಇಲ್ಲಿ ಅಷ್ಟದಿಕ್ಪಾಲಕರು ನೆರೆದಿದ್ದಾರೆ. ಎಷ್ಟೋ ಮಂದಿಗಳು ಕೂಡ ಪ್ರಾಜ್ಞರಾಗಿದ್ದಾರೆ. ಅಷ್ಟದಿಕ್ಪಾಲಕರು ಕೈ ಬಿಟ್ಟಿದ್ದಾರೆ. ಯಾರು ಅಂತ ಅವರಿಗೆ ಗೊತ್ತಿಲ್ಲ. ಯಾಕೆ ವರುಣ ಇಲ್ವಾ ಇಲ್ಲಿ? ಅವರಿಗೆ ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ. ಸಪ್ತಋಷಿ ಮಂಡಲದಲ್ಲಿ ಯಾರು ಧನ್ಯಾತ್ಮರು ಪುಣ್ಯಾತ್ಮರು ಅಂತ ಕೇಳಿದ್ದಾರೆ ಅಲ್ಲಿಗೆ ಅವರು ಅದನ್ನು ಖಚಿತವಾಗಿ ಒಪ್ಪಲಿಲ್ಲ ಅಂತ ಅರ್ಥ. ಒಂದು ವಿಷಯಕ್ಕೆ ಬಹುಮತ ಮುಖ್ಯ. ನಾನು ಹೇಳಿದ ಮಾತಿಗೆ ಇಷ್ಟು ಮಂದಿಗಳು ಬಹುಮತವನ್ನು ಸರ್ವಾನುಮತ ಬೇಕು. ಒಬ್ಬ ಆಕ್ಷೇಪ ಮಾಡಿದ್ರು ನಿಮ್ಮದು ಬೀಳ್ತದೆ. ಸರ್ವಾನುಮತವೂ ಬೇಕು, ಬಹುಮತವೂ ಬೇಕು. ಈಗ ಇಲ್ಲಿ ವಿರೋಧಿಸುವವರು ನೀವೊಬ್ಬರೇ, ಉಳಿದವರೆಲ್ಲ ಒಪ್ಪಿಕೊಂಡಿದ್ದಾರೆ ಅನ್ನೋ ಮಾತ್ರಕ್ಕೆ ಸಮ್ಮತಿ ಲಕ್ಷಣ. ನನ್ನದನ್ನು ಒಪ್ಪಿದ್ದಾರೆ ಅವರು. ನಮ್ಮ ಪಕ್ಷದವರು ಯಾರು ಮಾತಾಡ್ತಾ ಇಲ್ಲ. ಈಗ ಇವರೊಬ್ಬರು ಮಾತಾಡಿದರೆ ಸಾಕು ಅಂತ ಅಲ್ಲಿಂದಲೇ ಮುದ್ರೆ ಒತ್ತುತ್ತಾ ಇದ್ದಾರೆ. ವಿರೋಧ ಮಾಡಬೇಕು ಅಂತಾದ್ರೆ ನಾನು ಮಾತಾಡುವಾಗ ವಿರೋಧ ಮಾಡಬೇಕಿತ್ತು. ಅದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಮಾತು ಸತ್ಯ ಅಲ್ಲ. ನನ್ನನ್ನು ಕಣಸನೆಯಿಂದ ನೀವು ಸ್ವಲ್ಪ ಮಾತಾಡಿ ಅಂತ ಹೇಳಿದ್ದಾರೆ ಅವರು. ಹಾಗಿದ್ರೆ ನೀನು ಅವರನ್ನು ಕೂಡ ಏನೋ ಒಂದು ಸಂಯೋಜನೆ ಮಾಡಿದಿರಿ ಅಂತ. ಸಂಯೋಜನೆ ನಾನಲ್ಲ. ನಿಮಗೆ ಚಟ ಇರುವುದು. ಒಬ್ಬನನ್ನು ತಕೊಂಡು ಬಂದು ನಿಮ್ಮವನನ್ನು ಉದ್ಘಾಟಿಸುವುದಕ್ಕೆ ಇರುವುದು. ನಿಮ್ಮವರನ್ನೆಲ್ಲ ಉದ್ಘಾಟಿಸುವುದಕ್ಕೆ ವೇದಿಕೆ ಅಲ್ಲ ಇದು. ದೇವೇಂದ್ರ ಕೇಳಿದ ಪ್ರಶ್ನೆಗೆ ಉತ್ತರ. ನಾನು ಮಹರ್ಷಿ. ನನಗೆ ನನ್ನವ, ನನ್ನ ಹೆಂಡತಿ, ನನ್ನ ಮಗು, ಮತ್ತೊಬ್ಬ ಅನ್ನುವಂತಹ ಭೇದ ಇಲ್ಲ. ನಾನು ಎಲ್ಲವನ್ನೂ ಬಿಟ್ಟವ. ನಿಮಗೆ ಮಾತ್ರ ನನ್ನವ ನಿನ್ನವನ್ನುವ ಭೇದ ಇಲ್ಲ. ಅದನ್ನು ಯಾರು ಅಂಟಿಸಿಕೊಳ್ತಾನವ ನಿಜವಾಗಿಯೂ ಋಷಿ ಆಗುವುದಿಲ್ಲ. ಈಗ ನನ್ನನ್ನು ಬ್ರಹ್ಮ ಋಷಿ ಅಂತ ಕರೆದದ್ದು ನಾನೇ. ಮತ್ತೆಂತ ತಪ್ಪುಂಟ ಅದರಲ್ಲಿ? ಇಲ್ಲ ಇಲ್ಲ. ಮತ್ತೆಂತದ್ದು ಬ್ರಹ್ಮರ್ಷಿ ಆದ್ರೂ ಕೂಡ ನಿಮಗೆ ನನ್ನವ ನಿನ್ನ ಅನ್ನುವ ಭೇದ ಹೋಗ್ಲಿಲ್ಲ. ಹಾಗಾದ್ರೆ ಬ್ರಹ್ಮ ಋಷಿ ಅಂತ ನನಗೆ ಪದವಿ ಕೊಡುವ ಹೊತ್ತಿನಲ್ಲಿ ನಾನೇನು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅರ್ಥ ಆಯ್ತಲ್ಲ. ನಾನು ಹಾಗೆ ಹೇಳಿದ್ದನ್ನೇ. ನಾನು ಸೌದಾಸನಿಗೆ ನೀವು ಶಾಪ ಕೊಟ್ಟ ಪ್ರಕರಣವನ್ನು ಹೇಳಿದ್ದನ್ನೇ ನಾನು ಹೇಳಬೇಕು. ಸಿಕ್ಕಿದ ಎಲೆಯಲ್ಲಿ ನರಮಾಂಸ ಉಂಟು ಅಂತ ನಿಮಗೆ ಗೊತ್ತಾಗಿದೆ. ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲದೆ ಅವಸರದವರ ಹಾಗೆ ನೀವು ಶಾಪ ಕೊಟ್ಟಿರಿ. ನಾನು ಹೇಳಬೇಕಾ? ಹರಿಶ್ಚಂದ್ರ ಸತ್ಯವಂತ ಅಂತ ನಿಮಗೂ ಗೊತ್ತುಂಟು. ಆದ್ರೆ ನೀವು ವಿರೋಧಿಸಿದ್ದು ಯಾಕೆ? ತಪ್ಪಿಸುವುದು ಬೇಡ. ವಿರೋಧಿಸಿದ್ದು ಯಾಕೆ ಗೊತ್ತುಂಟ? ಈಗ ಸಪ್ತರ್ಷಿಗಳಲ್ಲಿ ಉಳಿದವರು ಯಾರೂ ಈ ಮಾತು ಹೇಳ್ತಿದ್ರು, ನೀವು ವಿರೋಧಿಸಲಿಲ್ಲ. ವಸಿಷ್ಠ ಹೇಳಿದ್ನಲ್ಲ, ಅದಕ್ಕೆ ಬೇಕಾಗಿ ನೀವು ಹೇಳಿದ್ದರಿಂದಲೇ ವಿರೋಧಿಸ್ತಾ ಇದ್ದಾರೆ. ನೀವು ಹೀಗೆ ಮಾತಾಡಿದ್ರೆ ಅದನ್ನು ಮಾತು ಅಂತ ಹೇಳುವುದಿಲ್ಲ, ಅದನ್ನು ಬಗುಳುವುದು ಅಂತ ಹೇಳಿ. ಜಗತ್ತೊಳಗ ಹರಿಶ್ಚಂದ್ರ ಸುಗುಣ ನೇಡುತ್ತಾನೆ. ತಾಯಿ ಬಿಡುವಾಗ ಅವನಿಗೆ ವಾಸನೆ ಬರುವುದು ಅದರದ್ದೇ. ಈರುಳ್ಳಿ ತಿಂದವನ ಹತ್ತಿರ ನಿಂತ್ರೆ ಅವ ಬಿಡುವ ತೇಗಿನಲ್ಲಿ ಗೊತ್ತಾಗ್ತದೆ. ನನ್ನನ್ನು ಬಗಳುವುದು ಅಂತ ಹೇಳ್ತೀರಾ? ನೀವು ಅದು ಮಾಡುವುದು ನನ್ನನ್ನು ಹೇಳಬೇಕು ಅಂತ ಇಲ್ಲ. ನಿಮ್ಮ ಹರಿಶ್ಚಂದ್ರನನ್ನು ಕಟ್ಟಿಕೊಂಡು ಹೊಡೆದ ಹಾರಿ ನೀವು ಅವನನ್ನು ಹೇಳಲಿಕ್ಕೆ ವೇದಿಕೆ ಇದ್ದ. ಬಗಳುವುದು ನೀವು. ಎಂತದ್ದು? ಜಾರೆಯೋ ಕುಲ ಸ್ತ್ರೀಯ ಗಂಡು ಜಾರೆಯೆಂದು ಬೇಡವಂತೆ
ಜಾರು ನಿನ್ನ ಮನಸ್ಸು ಕೆಟ್ಟ ನಾರಿಯರಂತೆ ಜಾರು ನಿನ್ನ ಮನಸ್ಸು ಕೆಟ್ಟ ನಾರಿಯರಂತೆ ಜಾರೆಯು ಕುಲತ್ರಿಯ ಕಂಡು ನಿಮಗೆ ಕಾಣಿಸಿಕೊಳ್ಳಬೇಕು ಅನ್ನುವಂತ ಒಂದು ಹಠ. ಕಾಣಿಸಿಕೊಳ್ಳುವಲ್ಲಿ ನಾನು ಏನು ಮಾಡಿದ್ದೇನೆ ಅನ್ನುವುದು ಮುಖ್ಯ ಅಲ್ಲ. ಅದರಲ್ಲಿ ವಸಿಷ್ಠ ವಿರೋಧ ಅನ್ನುವುದು ನಿಮಗೆ ಈಗಲ್ಲ, ನಿಮ್ಮ ಪೂರ್ವಾಶ್ರಮದಲ್ಲೇ ಬಂದ. ನಿಮಗೂ ನಾನು ಬಂದ ಮೇಲೆ ತಲೆಯಲ್ಲಿ ಕೂತಿದೆ. ಸುಮ್ಮನೆ ಕೂತ್ರೆ ಅವನೇ ಎಲ್ಲ ಆಕ್ರಮಿಸ್ತಾನೆ, ನಮ್ಮನ್ನು ಕೇಳುವವರಿಲ್ಲ. ಅದಕ್ಕೆ ನೀವು ಮೊದಲೇ ಎದ್ದು ನಿಲ್ಲುವುದು. ಯಾರು? ನೀವು. ಈಗ ನೀವು ಈ ರೀತಿಯಾದಂತಹ ಜೀವನಕ್ಕೆ ಬರುವುದಕ್ಕಿಂತಲೂ ಮೊದಲೇ ವಸಿಷ್ಠನಿಗೆ ಮರ್ಯಾದೆ ನಿಮಗೆ ಸಾಕಲ್ಲ, ಅದು ಮೊದಲಿಂದಲೇ ಇದ್ದೀರಲ್ಲ. ಇನ್ನಾದ್ರೂ ಬಾಕಿದವರು ಮಾತಾಡ್ಲಿ, ನಿಮಗೆ ಹೌದು. ನೀವು ಯಾವುದು ಈ ಲೋಕಕ್ಕೆ ವಿರುದ್ಧವೋ ಅದನ್ನೇ ಮಾಡ್ಲಿಕ್ಕಿದ್ದವರು ಅಲ್ಲ. ನೀವೀಗ ನಿಮಗೆ ತ್ರಿಶಂಕು ಸ್ವರ್ಗದಲ್ಲಿ ನೀವು ಮಾಡಿದ್ದದೆ. ಆಚೆ ಬದಿಯಲ್ಲಿ ನಿಂತು ನೋಡಿದ್ರೆ ಈಚೆ ಬದಿಯವರು ನಿಮಗೆ ವಿರುದ್ಧವಾಗಿ ಕಾಣ್ತಾರೆ. ಹೌದು. ನೀವು ಈಚೆ ಬದಿಯಲ್ಲಿ ನಿಂತು ನೋಡಿ, ನಾವು ಸರಿ ಕಾಣ್ತೇವೆ. ಈಗ ಲೋಕ ಒಪ್ಪಿದಂತಹ ಸತ್ಯ, ಧರ್ಮಾತ್ಮರಾದ ದೇವತೆಗಳು ಒಪ್ಪಿದಂತಹ ಸತ್ಯವನ್ನು ನಾನು ಹೇಳಿದೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ನೀವು ವಿರೋಧಿಸ್ತೀರಿ ಅಂತ. ನೀವು ಹೇಳುವುದೇ ತಪ್ಪು, ಸರಿ ಕಾಣುವುದಿಲ್ಲ ನನಗದು. ನೀವು ಹೇಳಿದ್ರು ನಾನು ಒಪ್ಪಿಕೊಳ್ಳುವುದಿಲ್ಲ. ಇದು ಏನು ಅಂತ ಗೊತ್ತುಂಟು? ಏನು? ಇದು ಹಾಗೆ, ಹೇಗೆ? ಇದು ಲೋಕವೇ ಹಾಗೆ. ಹಳದಿ ರೋಗ ಬಂದವನಿಗೆ ಆ ರೋಗದ ಮಹಿಮೆಯಿಂದ ಲೋಕ ಎಲ್ಲ ಕಣ್ಣು ಬಿಟ್ಟಾಗ ಹಳದಿಯಾಗಿ ಕಾಣುವುದು. ಅದರ ಅರ್ಥ ಏನು? ಲೋಕ ಹಳದಿಯಾಗಿದೆ ಅನ್ನುವುದಲ್ಲ, ಇವನಿಗೆ ಹಳದಿ ರೋಗ ಬಂದ. ಅದರ ಅರ್ಥ ಏನು? ಸತ್ಯಾತ್ಮ ಹರಿಶ್ಚಂದ್ರ ಅಂತ ನಿಮಗೆ ಮಾತ್ರ ಗೊತ್ತಾಗುವುದು. ಲೋಕದಲ್ಲಿ ಸ್ಥಾಪಿಸಲಿಕ್ಕೆ ಬರಬೇಡಿ. ಹಳದಿ ರೋಗ ನಿಮಗೆ ಉಂಟು, ನೀವು ಸ್ವಲ್ಪ ಮದ್ದು ಮಾಡಿಕೊಳ್ಳಿ. ಜಾರೆ ಒಂದು ಇರ್ತಾಳೆ, ಜಾರೆ ಇರ್ತಾಳೆ, ಅವಳ ಜೀವನ ಶೈಲಿ ಏನು ಅಂತ ಎಲ್ರಿಗೂ ಗೊತ್ತಿರ್ತದೆ. ಯಾರ್ದು? ಜಾರೆ ಜಾರೆ, ಹೌದಾ? ಆ ಜಾರೆಯೊಬ್ಬಳು ಕುಲಸ್ತ್ರೀಯಾದಂತಹ ಪತಿವ್ರತೆಯಾದಂತಹ ಹೆಣ್ಣನ್ನು ನೋಡಿ ಹೇಳುವುದು, ಅವಳು ನನ್ನ ಹಾಗೆ ಅಂತ. ಲೋಕದಲ್ಲಿಯೂ ನಿಮ್ಮ ಸ್ಥಿತಿಯೂ ಹಾಗೆ. ಹಳದಿ ರೋಗದವನಿಗೆ ಲೋಕ ಎಲ್ಲ ಹೇಗೆ ಹಳದಿ ಕಾಣ್ತದೋ, ಜಾರೆಯಾದವಳಿಗೆ ಹೇಗೆ ಕುಲಸ್ತ್ರೀಯು ಜಾರೆಯ ಹಾಗೆ ಕಾಣ್ತಾಳೋ, ಹಾಗೆ ನಿಮ್ಮಂತವರಿಗೆ ಹರಿಶ್ಚಂದ್ರ ಸತ್ಯವಂತನಾದ್ರೂ ಸುಳ್ಳುಗಾರ, ಅವ ಬರೇ ಒಂದು ಕೆಟ್ಟ ಕೆಲಸ ಮಾಡುವವ ಅನ್ನುವಂತಹ ಮಾತು ಬರುವುದಕ್ಕೆ ಕಾರಣ ಮೊದಲು ನೀವು ಸರಿ ಇಲ್ಲದ ಅನ್ನುವುದೇ ಕಾರಣ. ನನಗೆ ಅರ್ಥ ಆಗ್ತದೆ. ನೀವು ಉಪಮೆ ಕೊಡುವಾಗ ಜಾರೆ ಅಂತ ಹೇಳಿದ್ಯಾಕೆ? ಯಾಕೆ ಅರ್ಥ ಆಗ್ತದೆ ನನಗೆ. ಏನು ಅರ್ಥ ಆಗ್ತದೆ? ನಾನು ಸ್ವಲ್ಪ ಸಮಯ ಅವರ ಸಹವಾಸ ಮಾಡಿದ್ದೇನೆ ಅಂತಲ್ವಾ? ಸ್ವಲ್ಪ ಸಮಯ ಅಲ್ಲ, ಮತ್ತೆ ಎಷ್ಟು ಸಮಯ ಅಲ್ಲ, ನಾನು ಹೇಳಿದ್ದೇನೆ ಅದೀಗ. ನೀವು ಹೇಳಬೇಕು ಅಂತಿಲ್ಲ, ನನಗೇನು ಅರ್ಥ ಆಗುದಿಲ್ಲ. ನೋಡಿ, ಮೊದಲೊಬ್ಬ ಕುಂಬಳಕಾಯಿ ಕಳ್ಳ ಅಂತ ಹೇಳುವಾಗ ಹೆಗಲು ಮುಟ್ಟಿದ್ದಾರೆ ಅಲ್ವಾ? ಹೌದು. ಈಗ ನಾವು ಜಾರೆ ಅಂತ ಹೇಳುವಾಗ ನಿಮಗೆ ಸತ್ಯ ಗೊತ್ತಾಯ್ತಲ್ಲ. ನೀವೆಂತದ್ದು ಮತ್ತೆ? ನೀವೆಂತದ್ದು? ಎಂತ? ನಿಮ್ಮ ಕುಲ ಎಂತದ್ದು ಗೊತ್ತಿಲ್ಲ ನಿಮಗೆ? ಎನ್ನ ಕುಲವಾದ ನೀತದಿರು ಎನ್ನ ಕುಲವಾದ ನೀತದಿರು ನಿನ್ನುವನೆಲ್ಲವ ಬಲ್ಲೆ ನಿನ್ನುವನೆಲ್ಲವ ಬಲ್ಲೆ ಕನ್ನೆಯೂರ್ವಶಿಯ ಕುವರ ಎನ್ನುವನ್ಯಾರ ಎನ್ನ ಕುಲವನೆನಿತದಿರು. ಪಾಪವನ್ನು ಗೆದ್ದವರು ಬ್ರಹ್ಮಋಷಿಗಳಾದ ವಶಿಷ್ಠರು ಹೇಳುವ ಉಪಮೆ ಜಾರೆಯ ಬಗ್ಗೆ. ಜಾರೆಯ ಬಗ್ಗೆ ನೀವು ಹೇಳಬೇಕು. ನೀವೇ ಹೇಳುವುದಕ್ಕೆ ಅರ್ಹತೆಯುಳ್ಳವಳು. ನಾವು ಕೆಸರಿದ್ದಲ್ಲಿ ತುಳಿಯುತ್ತೇವೆ, ನೀರಿದ್ದಲ್ಲಿ ತೊಳೆಯುತ್ತೇವೆ. ಅದು ನೀವು ಮಾಡಬೇಕಾದ ಕೆಲಸ ಅಲ್ಲ. ಬದುಕಿನಲ್ಲಿ ಮೊದಲಿನ ಆಶ್ರಮದಲ್ಲಿ ಹಾಗೆ ಮಾಡಬಹುದಿತ್ತು, ಈಗ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಾಗ್ತದೆ. ವಿಶ್ವಾಮಿತ್ರ ಕೆಂಡವನ್ನೂ ಕುಡಿದಾನು, ಹೌದಪ್ಪ, ಹೆಂಡವನ್ನೂ ಕುಡಿದಾನು. ಹೌದು. ಯಾರಿಗಷ್ಟು ಜೀರ್ಣ ಮಾಡ್ಲಿಕ್ಕೆ ಕೂಡ್ತದೆ ಅವರು ಮಾಡ್ಯಾರು. ನೀವು ನಮ್ಮ ಹಾಗಲ್ಲ, ನೀವು ಮಡಿ ಅಂತ ಲೆಕ್ಕ. ನಿಮಗೆ ಜಾರೆಯ ಉಪಮೆ ಅಲ್ವಾ? ನಾನು ಸ್ವಲ್ಪ ಸಮಯ ಮೇನಕೆಯೊಟ್ಟಿಗಿದ್ದೆ. ಸ್ವಲ್ಪ ಸಮಯ ಅಲ್ಲ, ಮತ್ತೆ ಎಷ್ಟು ಸಮಯ? ಎಷ್ಟು ವರ್ಷ? ಎಷ್ಟು ವರ್ಷ? ಅದು ಅವಳಿಗೆ ಬೇಕಾದಷ್ಟು ವರ್ಷ. ಒಂದು ಮಗು ಆಗುವಲ್ಲಿವರೆಗೆ. ಗೊತ್ತಾಯ್ತಲ್ಲ? ನಾನು ಅದನ್ನು ಪ್ರಸ್ತಾಪಿಸಲಿಲ್ಲ ಇಲ್ಲಿ. ನನಗೆ ಅರ್ಥ ಆಗ್ತದೆ ಅದು. ನಾನು ಅದನ್ನು ಪ್ರಸ್ತಾಪಿಸಲಿಲ್ಲ. ಜಾರೆಯ ಉಪಮೆ ನಾನು ನಿಮಗೆ ಹೇಳಿದ್ದಲ್ಲ. ಜಾರೆಯಾದವಳಿಗೆ ಕುಲಸ್ತ್ರೀಯನ್ನು ಕಂಡಾಗ ಹೇಗೆ ಅನುಮಾನ ಬರ್ತದೋ ಹಾಗೆ ಸತ್ಯಾತ್ಮನಾದ ಹರಿಶ್ಚಂದ್ರ ಸತ್ಯಾತ್ಮನಾದರೂ ನಿಮಗೆ ಒಪ್ಪಿಕೊಳ್ಳುವ ಒಳ್ಳೆ ಉಪಮೆಗೆ ನಿಮಗೆ ಜಾರೆ ಸಿಕ್ಕುದ? ಬೇರೆ ಎಂತದ್ದು ಸಿಕ್ಕುದಿಲ್ಲ ನಿಮಗೆ? ಅಲ್ಲ, ನಿಮಗೆ ಜಾರೆ ಅಂತ ಹೇಳುವಾಗ ಅಷ್ಟು ಬಿಸಿ ಆಗುದೇ? ನನಗೆ ಬಿಸಿ ಆಗುದಲ್ಲ. ಮತ್ತೆ? ಕುಲವ ನಾಳುಗೆ ರುಹಿತು. ನೀವು ಯಾಕೆ ಜಾರೆಯ ಸುದ್ದಿ ಮಾತಾಡಿದಿರಿ? ಯಾಕೆ? ನಿಮಗೆ ಉಪಮಾಲಂಕಾರಕ್ಕೆ ಜಾರೆಯದ್ದೇ ಸುದ್ದಿ ಯಾಕೆ ಬಂತು? ಯಾಕೆ? ಕನ್ಯೆಯಾದ ಊರ್ವಶಿಯ ತೊಡೆಯಿಂದ ಜಾರಿದವರು ಯಾರು? ನೀವು ಜಾರಾಪುತ್ರ ಅಲ್ವೇ ಅಲ್ಲ. ಮತ್ತೆ? ಯಾರು ಹೇಳಿದ್ದು ಕನ್ಯೆ? ಊರ್ವಶಿಯ ತೊಡೆಯಿಂದ ಜಾರಿದ್ದಲ್ವಾ? ಖಂಡಿತ ಅಲ್ಲ. ಊರ್ವಶಿಯ ಗರ್ಭಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲ. ಮತ್ತೆ ಊರ್ವಶಿ ಜಾತ ಅಂತ ನಿಮ್ಮನ್ನು ಕರೆಯುವುದಕ್ಕೆ? ಯಾರು?
ಯಾರು ಹೇಳಿದ್ರು? ವಿದೇಹನಾಗಿ ಹೋಗುವಂತ ಶಾಪ ಸಿಕ್ಕಿದಾಗ ನಿಮ್ಮ ದೇಹವನ್ನು ಮತ್ತೊಮ್ಮಗೊಳಿಸಿಕೊಳ್ಳುವುದಕ್ಕೆ ನೀವು ಮಾಡಿದಂತದ್ದು. ಮೈತ್ರಾವರುಣಿ, ಹಾ. ನಾನು ಮೈತ್ರಾವರುಣಿ. ಹೌದು ಹೌದು, ಮಿತ್ರ ಊರ್ವಶಿಯ ಮಗನಲ್ಲ, ಮೈತ್ರಾವರುಣಿ, ಮಿತ್ರನ ಮಗನ. ಮಿತ್ರ ಮತ್ತೆ ವರುಣ ಹಾ, ನಿಮ್ಮ ಸೃಷ್ಟಿಗೆ ಕಾರಣ ಹೌದು ಅಂತಾದ್ರೆ ಹೌದು. ಕ್ಷೇತ್ರ ಯಾವುದು? ಯಾವುದು? ಊರ್ವಶಿಯನ್ನು ಕಂಡು ಹಾ. ಅವರದ್ದಾದಂತಹ ಗಂಡು ಸುತನ ಹಾ, ಕಲಿಸಲ್ಪಟ್ಟಾಗ ಪಟ್ಟಾಗ ನೀವು ಹುಟ್ಟಿದ್ದು. ಎಲ್ಲಿಟ್ರು ಅದನ್ನು? ಅದರ ಅರ್ಥ ಎಂತದ್ದು? ಎಲ್ಲಿಟ್ರು ಅದನ್ನು ಕುಂಭದಲ್ಲಿಟ್ರು. ಕುಂಭದಲ್ಲಿ ಹುಟ್ಟು. ಹಾ. ನಾನು ಕುಂಭದಲ್ಲಿ ಹುಟ್ಟಿದವ. ಅಲ್ಲ, ಅಲ್ಲ. ಊರ್ವಶಿಯ ಗರ್ಭದಲ್ಲಿ ನಾನು ವಾಸ ಮಾಡಿ ಅವಳ ಗರ್ಭದಿಂದ ಹೊರ ಬಂದವನ. ನಾನು ಅದನ್ನು ಹೇಳಿದ್ದಲ್ಲ. ಊರ್ವಶಿಗೂ ನನಗೂ ಯಾವುದೇ ದೇಹದ ಸಂಬಂಧ ದೇಹ ಇಲ್ಲ. ಸಂಬಂಧ ಬೇಕು ಅಂತ ಇಲ್ಲ. ಹಾ. ನೋಡಿ, ಒಂದು ವಸ್ತುವನ್ನು ನಾವು ಪರಿಗ್ರಹಿಸುವ ಹೊತ್ತಿನಲ್ಲಿ ಅದರದ್ದಾದಂತಹ ಸುತ್ತುವಲಯದಲ್ಲಿ ಏನೆಲ್ಲ ಇರ್ತದೆ, ಪರಿಮಳ ಬರುವಂತಹ ಒಂದು ಅಗರಬತ್ತಿಯ ಒಟ್ಟಿಗೆ ಒಂದು ವಸ್ತುವನ್ನು ಹಾಕಿದ್ರೆ ಆ ವಸ್ತುವು ಕೂಡ ಅದೇ ಪರಿಮಳವನ್ನು ಹೊಂದುತ್ತದೆ. ಹಾಗೆ ಕೆಲವೆಲ್ಲ ಮಣ್ಣಲ್ಲಿ ನಾವು ಹೂತಿಟ್ರೆ ಆ ಮಣ್ಣಿನ ಗುಣ ಬರ್ತದೆ. ಹಸಿರು ಸೊಳೆಯನ್ನು ತಕೊಂಡು ಹೋಗಿ 2 ವರ್ಷ ಮಣ್ಣಿನಲ್ಲಿ ಹೂತಿಡಿ, ಅದರ ರುಚಿ ಹೆಚ್ಚಿರ್ತದೆ. ಹಾಗೆ ಹೇಳಿದ್ದು ಮಿತ್ರಾವರುಣರು, ಮೈತ್ರಾವರುಣಿ, ಮಿತ್ರಾವರುಣರು, ಮಿತ್ರ ಮತ್ತೆ ವರುಣರು. ವರುಣರು ನೋಡಿದ್ಯಾರನ್ನು? ಯಾರನ್ನು? ಊರ್ವಶಿಯ ತೊಡೆಯನ್ನು. ಹೌದು. ಊರ್ವಶಿಯ ತೊಡೆಯನ್ನು ನೋಡುವಾಗ ಅವರ ಗಂಡು ಸುತನ ಹಾಳಾಗಿ ಕೆಳಗೆ ಬಿದ್ದದ್ದರಿಂದ ಅದನ್ನು ನೀವು ಹುಟ್ಟಿದ್ದು. ಅದನ್ನು ಕುಂಭದಲ್ಲಿ ಇಟ್ರು. ಹಾಗಾದ್ರೆ ಅದರ ಅರ್ಥ ಏನು? ಹಾ. ಊರ್ವಶಿಯ ತೊಡೆಯಿಂದ ಜಾರಿದವ ವಶಿಷ್ಠ. ತೊಡೆಯಿಂದ ಜಾರಿದವನಲ್ಲ, ಮತ್ತೆ? ತೊಡೆಯಿಂದ ಜಾರಿದವನಲ್ಲ. ಊರ್ವಶಿಯನ್ನು ಇಬ್ಬರು ಪ್ರೇಮಿಸಿದ್ರು. ಆಗ ಸ್ಖಲನವಾದಂತಹ ರೇತಸ್ಸನ್ನು, ತೇಜಸ್ಸನ್ನು ಒಂದು ಕುಂಭದಲ್ಲಿಟ್ಟಾಗ ನಿಮಗೆ ಅಮ್ಮ ಇಲ್ವಾ? ನಿಮಗೆ ಯಾರು? ನಿಮಗೆ ಅಮ್ಮ ಇಲ್ವಾ? ಇಲ್ಲ. ಊರ್ವಶಿ ಊರ್ವಶಿ ಅಮ್ಮ. ಊರ್ವಶಿ ಕೂಡ ಈಗ ನೀವು ಹೇಳಬಹುದು. ಈಗ ತಾಯಿ ನೀವು ಈಗ ಹೇಳಬಹುದು. ತಾಯಿ ಆಗಬೇಕು ಅಂತಾದ್ರೆ ಹೇಗೆ? ಹೇಗೆ? 9 ತಿಂಗಳುಗಳ ಕಾಲ ಅವಳ ಗರ್ಭದಲ್ಲಿ ಇರಬೇಕು. ಏನಿಲ್ಲ. ಆಮೇಲೆ ಹೊರಗೆ ಬರಬೇಕು. ಏನಿಲ್ಲ. ನನ್ನನ್ನು ಊರ್ವಶಿ ಹೆತ್ತದ್ದಲ್ಲ. ಏನಿಲ್ಲ. ನನಗೆ ಮಿತ್ರಾವರುಣರು ಅಪ್ಪ, ನಾನು ಮೈತ್ರಾವರುಣಿ. ನೋಡಿ, ಹಾ, ಈಗ ಹಾ. ಹಕ್ಕಿ ಮೊಟ್ಟೆ ಇಡ್ತದೆ, ಅದು 9 ತಿಂಗಳು ಹೊಟ್ಟೆಯಲ್ಲಿ ಇಡ್ತದ? ಇಲ್ಲ. ಅದಕ್ಕೆ ಕಾವು ಕೊಡ್ತದೆ. ಹೌದು. ಆ ಕಾವು ಕೊಡ್ತದೆ. ಹಾ. ಈ ಪ್ರಪಂಚದಲ್ಲಿ ಹೊಟ್ಟೆಯಲ್ಲಿ ಇಟ್ಟೇ ಸೃಷ್ಟಿಯ ನಾವು ಛೇದಜ, ಅಂಡಜ, ಇರ್ಲಿ. ಹೀಗೆಲ್ಲ ಬೇರೆ ಬೇರೆ ಈಗ ವಿಧಾನ. ಮಾನವರ ಜನ್ಮ ಹೇಗೆ? ಹೇಗೆ? ಈಗ ಹಕ್ಕಿಯ ಜನ್ಮ ನಮಗಾಗುತ್ತದೆ. ಈಗ ಮಾನವರ ಜನ್ಮ ಹೇಗೆ? ಎಷ್ಟೆಷ್ಟೋ ಮಹರ್ಷಿಗಳದ್ದು, ಹಾ. ನನ್ನದು ಬಿಡಿ, ಹಾ. ಎಷ್ಟೆಷ್ಟೋ ಮಹರ್ಷಿಗಳದ್ದು ಹಾ. ಕೇವಲ ದೃಷ್ಟಿ ನಿಕ್ಷೇಪದಿಂದ ಹುಟ್ಟಿದವರಿದ್ದಾರೆ. ಹೌದು. ಆದ್ರೆ ತಾಯಿಯ ಜಾಗದಲ್ಲಿ, ಕ್ಷೇತ್ರದ ಜಾಗದಲ್ಲಿ ಯಾರು ಇರುವುದು? ಹಾ. ನಿಮ್ಮ ಕ್ಷೇತ್ರದ ಜಾಗದಲ್ಲಿ ಇರುವುದು ಊರ್ವಶಿಯೇ. ಹಾ. ನೀವು ಹುಟ್ಟುವುದಕ್ಕೆ ಕಾರಣ ಹಾ. ಊರ್ವಶಿಯ ಚಂದ, ಹಾ. ಊರ್ವಶಿಯ ಮೈಯ ತೊಗಲನ್ನು ಕಂಡು ಆಕರ್ಷಿತರಾದಂತಹ ಮಿತ್ರ ಮತ್ತೆ ವರುಣರು ಅವರ ತೇಜಸ್ಸನ್ನು ಕುಂಭದಲ್ಲಿ ಇಟ್ಟರು. ಹಾಗಾಗಿ ಊರ್ವಶಿಯ ತೊಡೆಯಿಂದ ನಾನು ಜಾರಿದವನಲ್ಲ. ಹಾಗಾಗಿ ನಿಮಗೆ ಅಮ್ಮ ಊರ್ವಶಿ, ಹಾ. ಊರ್ವಶಿ ಒಬ್ಬಳು ಜಾರೆ, ಸುರವೇಶ್ಯೆ, ಅವಳನ್ನು- ನಿಮಗೆ ಉಪಮೆಗೆಲ್ಲ ಸಿಕ್ಕುವುದು ಅದು. ಊರ್ವಶಿಯನ್ನು ನೀವು ಸಾಮಾನ್ಯ ಜಾರಿಗೆ ಹೋಲಿಸಬೇಡಿ ವಿಶ್ವಾಮಿತ್ರರೇ. ಹಾ. ಅವಳು ದೇವತಾ ಸ್ತ್ರೀ, ಹಾ. ದೇವಲೋಕದಲ್ಲಿ ನಾಟ್ಯ ಮಾಡುವವರು. ಹಾ. ಅಂತಹ ಊರ್ವಶಿಯೋ ಮೇನಕೆಯೋ ಮೊದಲಾದವರು ಸಿಗಬೇಕು ಅಂತಾದ್ರೆ ಸಾಮಾನ್ಯರಿಗೆ ಸಿಗುವವರಲ್ಲ. ಈಗ ನೀವು- ಅವರು ಪುಣ್ಯಾತ್ಮನಾದಂತಹ ಪುಣ್ಯವಂತರಿಗೆ ಮಾತ್ರ ಸಿಗುವುದು. ಈಗ- ಈಗ ನನ್ನನ್ನು ನೀವು ಜಾರೆಯ ಮಗ ಅಂತ ಈಗ ಅರ್ಥ ಆಗ್ತದೆ. ಯಾವುದು? ನೀವು ಊರ್ವಶಿ ತಾಯಿ ಹೌದು ಅಂತ ಒಪ್ಪಿಕೊಳ್ಳುವಾಗ ಅವಳು ಒಳ್ಳೆಯವಳು ಯಾರು? ಅಲ್ಲ, ಊರ್ವಶಿ ತಾಯಿಯಿಂದ ಒಪ್ಪಿಕೊಳ್ಳಿಲ್ಲಲ್ಲ. ಮತ್ತೆ? ಅವಳನ್ನು ಜಾರೆ ಅಂತ ಹೇಳಬೇಡಿ ಅಂತ ಹೇಳಿದ್ದು. ಊರ್ವಶಿ ನನಗೆ ತಾಯಿ ಅಲ್ಲ, ನಾನು ಮೈತ್ರಾವರುಣಿ. ಊರ್ವಶಿ ಜಾರೆ ಜಾರೆ ಅಲ್ಲ, ಮತ್ತೆ? ಅವಳು ಪುಣ್ಯಾತ್ಮರಿಗೆ ಮಾತ್ರ ಸಿಕ್ಕುವುದು. ಅದರಲ್ಲಿಯೂ ದೇವಲೋಕದಲ್ಲಿ ಇರುವಂತಹ ಪುಣ್ಯಾತ್ಮರಿಗೆ ಮಾತ್ರ. ಅದು ಈಗ ನೀವು ಎರಡು ಒಂದೇ. ಊರ್ವಶಿಯನ್ನು ಈ ಪುಣ್ಯಾತ್ಮರಿಗೆ ಸಿಕ್ಕುವವರು ಯಾರೇ ಇರಲ್ವಾ? ಸ್ವಲ್ಪ ದೊಡ್ಡ ಮಟ್ಟದವರು ಅಂತಷ್ಟೇ. ಈಗ ನೀವು ಅವಳನ್ನು ಹೇಳಬೇಕು ಅಂತಾದ್ರೆ ನೀವು ಅವಳೊಟ್ಟಿಗೆ ಇರ್ಲಿಲ್ವಾ 12 ವರ್ಷ? ಅದೇ ನಾ ಹೇಳಿದ್ದು. ನಿಮಗೆ ಮಕ್ಕಳು ಪಡೆಯಲಿಲ್ವಾ? ಹೌದೇ ನಾ ಹೇಳಿದ್ದು. ಮತ್ತೆ? ನಾನು ಮತ್ತೆ ನೀವು ಒಂದೇ ಈಗ ಹೌದು ಈಗ ಅಂತಾದ್ರೆ ನಿಮ್ಮ- ನಿಮಗೆ ದೂರ ನಿಮಗೆ ತಾವೇ ಉಪಮಿಸಿಕೊಳ್ಳಿ. ನಿಮಗೆ ಹುಟ್ಟಿದ ಮಗುವನ್ನಂತಾದ್ರೆ ಅವಳ ಮಗು ಅಂತ ಹೇಳ್ಬೋದು. ಮೇನಕೆ ಹಾ. ಮೇನಕೆ ತನ್ನ ಗರ್ಭದಿಂದ ಹುಟ್ಟಿದಂತಹ ಮಗು. ಹಾ. ನಾನು ಊರ್ವಶಿಯ ಗರ್ಭದಿಂದ ಬಂದವನಲ್ಲ. ಈ ಲೋಕ- ನನಗೂ ಅವಳಿಗೂ ದೇವ ಸಂಬಂಧ ಇಲ್ಲ. ಏನೂ ಇಲ್ಲ, ಹಾ. ಏನೂ ಇಲ್ಲ. ವಿದೇಹನಾಗಿ ಹೋಗು ಅಂತ ನಿಮಗೆ ಶಾಪ ಸಿಕ್ಕಿದ ಮೇಲೆ ಹಾ. ನಿಮ್ಮ ದೇಹವನ್ನು ಹೊಂದುವುದಕ್ಕೆ ಊರ್ವಶಿಯೇ ಉಪಾದಾನವಾಗಿ ಲೋಕದಲ್ಲಿ ನಿಮ್ಮನ್ನು ಊರ್ವಶಿಯ ಕನ್ಯೆ ಅವರಲ್ಲಿ ಕೇಳಿ. ಯಾರಲ್ಲಿ? ಊರ್ವಶಿಯ ಕನ್ಯೆ ಎಂಬರು. ನೀವು ಇಲ್ಲಿ ಅವರಲ್ಲಿ ನಿಂತುಕೊಂಡಲ್ಲ ಅಲ್ಲಿ ಅಂತ ಹೇಳಿ ಅವರಲ್ಲಿ ಊರ್ವಶಿಯ ಕೇಳಬೇಕು ಮಾತಾಡೋದು. ಅಂತ ಇಲ್ಲ. ನಾನು ಹೇಳ್ತೇನೆ, ನಾನು ಈಗಲೂ ನೀವು ಹೇಳಿದ್ದಲ್ಲ ಸತ್ಯವ? ನೀವು ಹೇಳಿದ್ದು ಹರಿಶ್ಚಂದ್ರ ಸತ್ಯವ? ನೀವು ಹೇಳಿದ್ದು ಅವ ಸುಳ್ಳುಗಾರನೇ ಹರಿಶ್ಚಂದ್ರ. ಖಂಡಿತ ಅಲ್ಲ. ನೀವು ಎಂದುದನು ಕೇಳುತ್ತ ವಸಿಷ್ಠ ಮುನೀಂದ್ರ, ಹೇಳಿ. ವಸಿಷ್ಠ ಮುನೀಂದ್ರನೆಂದನು ಬಾಯೊಳಿರಿತದನೆಂದು ಬೇಡಲು ಕೇಳೇ, ಬಾಯೊಳಿರಿತದನೆಂದು ಬೇಡಲು ಕೇಳೆ ಹರಿಶ್ಚಂದ್ರಾಖ್ಯ ಭೂವರನು ಹರಿಶ್ಚಂದ್ರಾಖ್ಯ ಭೂವರ ಸಂದರಾಯರುಳಧಿಕ ದ್ವಿಜಕುಲ ವೃಂದ ಪೋಷಿತ, ಸಂದರಾಯರುಳಧಿಕ ದ್ವಿಜಕುಲ ವೃಂದ
ವರ ಸಿಂಧು ಶಯನನ ಭಜಕನಿನೆ ಕೇಳುತ್ತ ಮುನಿ ನುಡಿದ ಆ ವಿಶ್ವಾಮಿತ್ರರೇ, ನೀವು ಎಷ್ಟು ಬೇಕಾದ್ರೂ ಹೇಳಿ, ಹರಿಶ್ಚಂದ್ರ ಸುಳ್ಳುಗಾರ ಸುಳ್ಳುಗಾರ ಸುಳ್ಳುಗಾರ. ನೀವು ಎಷ್ಟು ಬೇಕಾದ್ರೂ ಹೇಳಿ, ಹರಿಶ್ಚಂದ್ರ ಸತ್ಯವಂತ ಸತ್ಯವಂತ ಸತ್ಯವಂತ. ಸುಳ್ಳುಗಾರ. ಅವ ನನ್ನ ಶಿಷ್ಯ, ನನ್ನ ಕುಲದಲ್ಲಿ ಹುಟ್ಟಿದವ, ನನ್ನ ಶಿಷ್ಯರಲ್ಲಿ ಒಬ್ಬ ಅಂತ ನಾನು ಹೇಳುವುದಲ್ಲ. ಲೋಕಮಾನ್ಯವಾದಂತಹ ಸತ್ಯ, ಋಷಿ ಮನೀಷಿಗಳು ಒಪ್ಪಿದ ಸತ್ಯ, ದೇವತೆಗಳು ಒಪ್ಪಿದಂತಹ ಸತ್ಯ, ಹಿಂದೆ ಆಳಿದಂತಹ ರಾಯರಲ್ಲಿ ಶ್ರೇಷ್ಠವಾದಂತಹ ವ್ಯಕ್ತಿತ್ವವನ್ನು ಹೊಂದಿದವ, ಕೊಟ್ಟ ಮಾತನ್ನು ಯಾವ ಕಾಲಕ್ಕೂ ಒಮ್ಮೆ ಮಾತ್ರ ಸುಳ್ಳು ಹೇಳಿದ್ದಲ್ವಾ? ಯಾರು ಇಲ್ಲ ಇಲ್ಲ, ಅವ ಸುಳ್ಳು ಹೇಳಲಿಲ್ಲ. ಇನ್ನು ಮತ್ತೊಮ್ಮೆ ಅದನ್ನು ಕೆದಕಬೇಡಿ. ವರುಣನೇ ಒಪ್ಪಿಕೊಂಡಿದ್ದಾನೆ, ಇವನ ಜಲೋದರ ರೋಗ ಹೋಗಿದೆ, ಹಾಗಾಗಿ ಅವ ಕೊಟ್ಟ ಮಾತನ್ನು ಎಲ್ರಿಗೂ ಗೊತ್ತುಂಟು. ಹಾಗಾಗಿ ಸತ್ಯವಂತನಾದ ಹರಿಶ್ಚಂದ್ರ ಸುಳ್ಳು ಹೇಳಲಿಲ್ಲ. ಯಾವ ಕಾಲಕ್ಕೂ ಆಡಿದ ಮಾತನ್ನು ತಪ್ಪುವುದಿಲ್ಲ. ಅದನ್ನು ಉಳಿಸುವಲ್ಲಿ ಪ್ರಾಣ ನಂತರ ಸತ್ಯವಾದಿ ಆದದ್ದ ಇಲ್ಲ, ಮೊದಲೇ ಸತ್ಯವಂತ, ಮೊದಲೇ ಸತ್ಯವಂತ. ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಾಣವನ್ನಾದರೂ ಬಿಟ್ಟು ಕೊಡುವುದಕ್ಕೆ ಸಿದ್ಧನಾದವ. ಏಕಪತ್ನಿ ವೃತಸ್ಥನಾಗಿದ್ದಾನೆ. ದೇವತೆಗಳನ್ನು ಕಾಪಾಡಬೇಕು ಅಂತಾದ್ರೆ ತನ್ನ ದೇಹವನ್ನಾದರೂ ಪಾತವನ್ನು ಮಾಡುವುದಕ್ಕೆ ಹಿಂದೆ ಮುಂದೆ ನೋಡುವವನಲ್ಲ. ಹಾಗಾಗಿ ನೀವು ಎಷ್ಟೇ ವಾದ ಮಾಡಿದ್ರು ಹರಿಶ್ಚಂದ್ರ ಸತ್ಯಾತ್ಮ ಸತ್ಯಾತ್ಮ ಸತ್ಯ. ಇಲ್ಲಿಗೆ ಪ್ರಕರಣ ಮುಗಿಯುತ್ತದೆ ಅಂತ ತಿಳಿಬೇಡಿ. ಬೇಡ. ನನ್ನ ಪ್ರತಿಜ್ಞೆ ಕೇಳಿ ನೀವು. ಹರೆಯಾಳ ಹರಿಶ್ಚಂದ್ರನು ನೀನೀಗ ಒಡೆದಂತೆ ಇರಲು ನಾನು ಶಿರದಿ ಸುರೆಯನು ಧರಿಸುತ್ತ ಶಿರದಿ ಸುರೆಯನು ಧರಿಸುತ್ತ ದಕ್ಷಿಣಕ್ಕೆ ತೆರಳುವೆನು ಕೇಳು ಮತ್ತ ಹರೆಯಾಳುವ ಹರಿಶ್ಚಂದ್ರನು ಪ್ರಸಿದ್ಧ ಮಹಾವಿಷಯ ವಿಷಯವನ್ನು ವಿಷಮವಾಗಿಸಿ ಅದರಲ್ಲಿಯೇ ಸುಖ ಉಂಟು ಅಂತ ಭಾವಿಸುವ ನಿಮ್ಮಲ್ಲಿ ನನ್ನ ಪ್ರತಿಜ್ಞಾ ವಾಕ್ಯ ಉಂಟು. ಏನು ಪ್ರತಿಜ್ಞೆ? ನೀವು ಹೇಳಿದ ಅಥವಾ ನೀವು ಸೂಚಿಸಿದ, ನೀವು ಒಪ್ಪಿದ ನಿಮ್ಮ ಶಿಷ್ಯನಾದಂತಹ ಹರಿಶ್ಚಂದ್ರ ಸುಳ್ಳುಗಾರ ಹೌದು ಎನ್ನುವುದನ್ನು ನಾನು ಸ್ಥಾಪಿಸ್ತೇನೆ. ಆಗದೆ ಹೋದ್ರೆ ನನಗೆ ಸ್ಥಾಪಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತಾದ್ರೆ ಶಿಕೆಯನ್ನು ಬೋಳಿಸಿ ನರಕಪಾಲದಲ್ಲಿ ಸುರೆಯನ್ನು ತುಂಬಿಸಿ ನನ್ನ ಶಿರದಲ್ಲಿ ಹೊತ್ತುಕೊಂಡು ದಕ್ಷಿಣಾಭಿಮುಖವಾಗಿ ಹೋಗ್ತೇನೆ. ಮಾತ್ರ ಅಲ್ಲ, ಹೋಗುವ ಕಾಲಕ್ಕೆ ನಾನು ಆರ್ಜಿಸಿದ 50,000 ವರ್ಷದ ತಪಸ್ಸಿನ ಫಲವನ್ನು ಹರಿಶ್ಚಂದ್ರನಿಗೆ ದಾರ ಎರೆದು ಕೊಟ್ಟೇನು. ಆದರೆ ಒಂದು, ಏನು? ನಾನು ಗೆದ್ರೆ, ಹಾ. ನಾ ಹೇಳಿದ್ದೆ ಸತ್ಯವಾದ್ರೆ, ಹಾ. ಹರಿಶ್ಚಂದ್ರ ಸುಳ್ಳುಗಾರ ಅಂತ ಸ್ಥಾಪಿಸಲ್ಪಟ್ರೆ ನೀವೇನ್ ಮಾಡ್ತೀರಿ? ನಾನು ಹೇಳಿದಂತಹ ಮಾತು ಯಾವ ಕಾಲಕ್ಕೂ ಬಿಡುವವನಲ್ಲ. ಧಾತ್ರಿಯಲ್ಲಿ ಹರಿಶ್ಚಂದ್ರ ಸತ್ಯಾತ್ಮ, ಏಕಪತ್ನಿ ವ್ರತಸ್ಥ, ಧರ್ಮಾತ್ಮ, ನೀತಿವಂತ. ಇದು ಹೌದು. ಒಂದು ವೇಳೆ ನಾನು ಹೇಳಿದಂತಹ ಮಾತು ಸುಳ್ಳಾಗಿ ಹರಿಶ್ಚಂದ್ರ ಸುಳ್ಳನ್ನಾಡಿದ್ರೆ, ಏಕಪತ್ನಿ ವ್ರತವನ್ನು ಬಿಟ್ರೆ, ಧಾರ್ಮಿಕತನವನ್ನು ಬಿಟ್ರೆ, ಹಾಗಾದ್ರೆ ನೀವು ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರೋ ಅದೇ ಪ್ರತಿಜ್ಞೆಯನ್ನು ನಾನು ಮಾಡ್ತೇನೆ. ನೀವು ಯಾವುದನ್ನು ಮಾಡ್ತೇನೆ ಅಂತ ಹೇಳಿದ್ದೀರೋ ಅದನ್ನು ನಾನು ಮಾಡ್ತೇನೆ. ನೀವು ಇಲ್ಲಿ ನಿಲ್ಬೇಡಿ, ನೇರ ಹೋಗಿ ಅಯೋಧ್ಯೆಗೆ. ಹೀಗೀಗ ವಿಶ್ವಾಮಿತ್ರರು ನನ್ನಲ್ಲಿ ಮಾತಾಡಿದ್ದಾರೆ, ಸ್ವಲ್ಪ ಜಾಗೃತಿ ಮಾಡು. ಇನ್ನಾದರೂ ಸ್ವಲ್ಪ ಸತ್ಯವನ್ನು ಕಾಪಿಟ್ಟುಕೋ ಅಂತ ಹೇಳಿ. ಬೇಡ, ಹೋಗಬೇಕಾದದ್ದು ಅವನಲ್ಲಿ ಸಂಶಯ ಉಂಟುಂಟಲ್ವಾ? ನನಗೆ ಸಂಶಯ ಇಲ್ಲ, ಸಂಶಯ ಇರುವುದು ನಿಮಗೆ. ಹಾಗಾಗಿ ನೀವು ಅವನನ್ನು ಪರೀಕ್ಷೆ ಮಾಡಿ, ಯಾವ ವಿಧದಲ್ಲಿ ಬೇಕಾದ್ರೆ ಅವನನ್ನು ಪರೀಕ್ಷೆ ಮಾಡಿ. ನಾನು ಹೇಳಿದ್ದೆ ಸತ್ಯ ಆಗುತ್ತದೆ. ಅದಕ್ಕೆ ಬೇಕಾಗಿ ನೀವು ಅವನನ್ನು ಸತ್ಯವಂತ ಅಂತ ಒಪ್ಪಿಕೊಳ್ಳುವವರೆಗೆ, ಈಗ ನನ್ನದು ಮತ್ತೊಂದು ಪ್ರತಿಜ್ಞೆ, ನೀವು ಅವರನ್ನು ಸತ್ಯವಂತ ಅಂತ ಒಪ್ಪಿಕೊಳ್ಳುವವರೆಗೆ ನಾನು ಅಯೋಧ್ಯೆಗೆ ಪ್ರವೇಶ ಮಾಡುವುದಿಲ್ಲ. ಒಂದು ವೇಳೆ ಅವ ಸತ್ಯವಂತನೇ ಹೌದಾಗಿ ಸ್ಥಾಪಿಸಲ್ಪಟ್ರೆ ಒಂದು ಕಲ್ಪ 14 ಮನ್ವಂತರ ದೇವಲೋಕದ ಸಭೆಗೆ ಕಾಲಿರಿಸುವುದಿಲ್ಲ. ನೋಡುವ ನೋಡು. ಅನಿಮಿಷ ದೀಪನೆದ್ದು ಬೆಳಿದ ರಾಕ್ಷಣ ಮುನಿಗಳೇ ನಿಮ್ಮೊಡನಿಂದು ವಿನಯದೋಳೊಂದು ವಿಚಾರವ ಕೇಳಿದರೆ, ವಿನಯದೋಳೊಂದು ವಿಚಾರವ ಕೇಳಿದರೆ ತೃಣಕ್ಕೆ ಪರ್ವತ ಮಾಡಿದಿರಿ. ಅನಿಮಿಷಾಧಿಪನೆದು ಹೇಳಿದ ರಾಕ್ಷಣ ಆ ಆ
ನನಗೀಗ ಇದು ಸಾಕು. ಯಾವುದು ಸಾಕು? ನೀವು ಮಾತಾಡಿದ್ದು. ನಿನಗೂ ಅದು ನಾವು ಮಾತಾಡ್ತಾ ಇರುವಾಗ ಹೇಳಲಿಕ್ಕೆ ಧೈರ್ಯ ಬರಲಿಲ್ಲ, ನಾವು ನಿಲ್ಲಿಸಿದ ಮೇಲೆ ಧೈರ್ಯದಲ್ಲಿ ಸಾಕು ಅಂತ ಹೇಳ್ತಾರೆ ಅವರು. ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ನಾವು ಎದ್ದು ಬಂದು ಎಲ್ಲಿಯಾದ್ರೂ ಮಾತಾಡುವವರಿಗೆ ಕಷ್ಟ ಆಗ್ತದ ಕೇಳಿ. ಅಲ್ಲ, ನಾನು ಬಂದು ಮಧ್ಯಪ್ರವೇಶ ಮಾಡಿದ್ರೆ ನಿಮ್ಮ ಸಂಭಾಷಣೆಯಲ್ಲಿ ಏನಾದರೂ ತೊಡಕಾದೀತು ಅನ್ನುವಂತ ಉದ್ದೇಶದಿಂದ ಅಲ್ಲ, ಇದು ಸಂಭಾಷಣೆಗೆ ಮಾತಾಡಿದಲ್ಲ ಪುಣ್ಯಾತ್ಮ, ನಾವು ಸತ್ಯವನ್ನು ಹೇಳಿದ್ದು. ನೀನು ಮಾತಾಡಿದ್ರೆ ನಮಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತ ತಿಳ್ಕೊ. ನಾನು ಮಾತಾಡುವುದಲ್ಲ ಸ್ವಾಮಿ. ಈಗ ನೀವು ಒಂದು ವಿಚಾರವನ್ನು ಮಂಡಿಸ್ತಾ ಇರ್ತೀರಿ, ಆವಾಗ ನಾವು ಯಾಕೆ ಪ್ರವೇಶ ಮಾಡುವುದು ಅಂತ ಹಾಗೆ ಸುಮ್ಮನೆ ನಾನು ಮಂಡಿಸಿದ್ದು ಸುಮ್ಮನೆಯ? ಅಯ್ಯಯ್ಯೋ. ನನ್ನ ಮನೆಯ ವಿಷಯ ಮಾತಾಡಿದ ಇಲ್ಲಿ ಬಂದು. ಅಯ್ಯಯ್ಯೋ. ನೀನು ಪ್ರಾರಂಭ ಮಾಡಿದ್ದು ಮತ್ತೆ ನಾವು ಮಾತಾಡಿದ್ದು ಅಂತ ಹೇಳ್ತಾರೆ ಅವರು. ಅಲ್ಲ, ಪ್ರಾರಂಭ ಮಾಡಿದ್ದು ನಾನೇ. ಸಪ್ತರ್ಷಿ ಮಂಡಲದಲ್ಲಿ ಕೇಳಿದಂತಹ ಪ್ರಶ್ನೆ, ಇದರಲ್ಲಿ ಸತ್ಯ ಸುಳ್ಳು ಅನ್ನುವಂತ ದ್ವಂದ್ವ. ದ್ವಂದ್ವ ಅಲ್ಲ, ಅದು ಸುಳ್ಳು, ಇದು ಸತ್ಯ. ಅಲ್ಲ, ಅದು ಸುಳ್ಳು, ಇದು ಸತ್ಯ. ಸರಿಯಪ್ಪ. ನೀನು ಸಭಾಧ್ಯಕ್ಷನಾಗಿ ಹೇಳು. ಹೌದು. ಈಗ ಕೊನೆಗೆ ಮಾತಾಡ್ಬೇಕಾದುದು ಅಧ್ಯಕ್ಷರು ಕೊನೆಗೆ ಮಾತಾಡುದು. ಅದು ಸುಳ್ಳು ಅಂತ ನೀವು ಹೇಳು. ಅದು ಸುಳ್ಳು ಅಂತ ನಾನು ಹೇಳು. ನೀವು ಹೇಳು. ಏನು ಅಧ್ಯಕ್ಷರು ಮಾತಾಡುದು ಸುಳ್ಳು ಅಂತಲ್ಲ? ಅಲ್ಲ, ಹಾಗಲ್ಲ ಸ್ವಾಮಿ. ಈಗ ನನಗೆ ನೀನೀಗ ಸರಿ ಮಾತಾಡು. ಎಂತದ್ದು ವಿಷಯ ಎಂತದ್ದು? ತೀರ್ಮಾನ ಕೊಡುವುದಕ್ಕೆ ಆಗುವುದಿಲ್ಲ. ಈಗ ನಿಮ್ಮೊಳಗೆ ಹೋರಾಟ ಪ್ರಾರಂಭ ಆಗಿದೆ. ಹೋರಾಟ ಅಲ್ಲಪ್ಪ, ಎಂತದ್ದು ಹೋರಾಟ? ಈ ರೀತಿಯಾಗಿ ಕೆಲವು ಸಲ ವಿಮರ್ಶೆ ವಿಷಯಗಳಷ್ಟೇ ಆಗ್ಲಿ ಅಪ್ಪ. ಏನು ಅದು ಈ ಅದನ್ನು ದೇವಲೋಕದ ಸಭೆಯಲ್ಲಿ ಬೇಕಾ ಅಂತ ಕೇಳುವುದು. ಯಾಕೆ ಬೇಡ? ನಾನು ಕೇಳಿದ್ದು ಅಲ್ಲ, ಬೇಡ ಧರೆಯಲ್ಲಿ. ಅಂತ ಹೇಳ್ಬೇಡ, ಹಾ. ಬೇಡ ಅಂತ ಹೇಳ್ಬೇಡ. ಇದನ್ನು ಹುಟ್ಟು ಹಾಕಿದ್ದೆ ನೀನಲ್ವಾ? ನೀನು ಬೇಡ ಅಂತ ಹೌದಪ್ಪ, ಹೇಳು. ಪ್ರಾರಂಭ ಮಾಡಿದ್ದು ನಾನೇ. ಈಗ ನಿನಗೆ ಏನಾಗ್ಬೇಕು? ಆದ್ರೆ ಅಂತಿಮ ತೀರ್ಮಾನ ಕೈಗೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ. ಕಾಯ್ಬೇಕು, ಕಾಯ್ಬೇಕು, ಕಾಯ್ಬೇಕು. ಹೌದಪ್ಪ. ನೀ ಕೇಳಿದ ಪ್ರಶ್ನೆ ಸಾಮಾನ್ಯ ಅಲ್ಲ, ಒಂದು ವಾಕ್ಯದ್ದಲ್ಲ. ನೀವು ಗಾಢವಾದದ್ದು ಕೇಳಿದ್ದು. ಹೌದು, ನೀವು ಇನ್ನೂ ಮಾತು ಮುಂದುವರಿಸ್ತೀರಿ. ಹಾಗೆ ನಾನು ಕುಳಿತುಕೊಂಡು ಇರಬೇಕು, ಕಾಯಬೇಕು ಅಂತ ಹೇಳುವುದು. ಇದು ಸಪೂರದ್ದು ಸ್ವಾಮಿ, ಇದು ಸಣ್ಣದ್ದು, ಇದು ಫಲ ಫಳ 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 ಹೊಳೆಯುತ್ತದೆ, ಬೆಳ್ಳಗುಂಟು ಅಂತ ಹೇಳಿ ಇಷ್ಟು ಉದ್ದದ ಸೂಜಿ ಹಾಕಿದ್ದು ನಿನಗೆ ಗೊತ್ತುಂಟು ನಿನಗೆ. ಅದು ಕಾಯ ಕಾಣುವುದಿಲ್ಲ, ಒಳಗೆ ಹೋಗಿದೆ ಅದು. ಲೋಕಾಧ್ಯಕ್ಷನಾದಂತಹ ನನಗೆ ಪ್ರಶ್ನೆ ಕೇಳುವಂತ ಅಧಿಕಾರ ಇಲ್ವಾ ಸ್ವಾಮಿ? ಉಂಟು. ನಿನ್ನ ಪ್ರಶ್ನೆ ಸಾಮಾನ್ಯ ಅಲ್ಲ. ಸರಿಯಲ್ಲ. ನಿನ್ನ ಪ್ರಶ್ನೆ ಗಾಢವಾಗಿ ಉಂಟು, ಅಷ್ಟು ಬೇಗ ಉತ್ತರ ಇಲ್ಲ ಅದಕ್ಕೆ. ಆಗ್ಲಿ. ನೀನು ಕಾಯ್ಬೇಕು. ಈಗ ನಿಮ್ಮೊಳಗೆ ವಾದ ಪ್ರಾರಂಭವಾಗಿದೆ. ಈ ವಾದದ ಒಂದು ಅಂತಿಮ ತೀರ್ಮಾನ ಏನು? ಪರೀಕ್ಷೆ ನಡೆಯಲಿಲ್ಲ. ಹಾಗಾಗಿ ಪ್ರತಿಜ್ಞೆಯೂ ಆಗಿದೆ ನಿಮ್ಮಿಂದ. ಅದು ದೊಡ್ಡ ವಿಚಾರ ಅಲ್ಲ, ಅದು ನಿಮ್ಮೊಳಗೆ ಬಿಟ್ಟದ್ದು. ದೊಡ್ಡ ವಿಷಯ ಅಲ್ವಾ ಪ್ರತಿಜ್ಞೆ? ಹೌದಪ್ಪ, ಅದು ನಿಮ್ಮೊಳಗೆ. 50,000 ಗೊತ್ತುಂಟು ನಿನಗೆ? ಆಗಲಿ ಅಪ್ಪ, 50,000 ಆಗಲಿ, ಲಕ್ಷ ಆಗಲಿ, ನನಗೆ ಅದರ ಲಕ್ಷ ಅಲ್ಲ. ಅದರಲ್ಲಿ 50,000 ಹೇಳಿದ್ದೆ ಯಾರು? ಅವರು 50,000 ಅಂತ ಹೇಳಿದ್ರೆ ಜೀವ ಬಿಡ್ತಾರೆ. ತಪಸ್ಸು ಮಾಡಿದ್ದು ನಾನು. ಅದರ ಫಲಪ್ರಾಪ್ತಿಯಾಗಿ ನಿನಗೆ ದೊಡ್ಡ ವಿಷಯ ಅಲ್ವಾ ಅದು 50,000? ಆಗಲಿ ಸ್ವಾಮಿ. ಆದರೆ ನಾನು ಕೇಳಿದ್ದು ಸಭೆಗೆ ಪ್ರಶ್ನೆ, ನೀವು ಸಮರ್ಪಕವಾದಂತಹ ಉತ್ತರ ಕೊಡ್ತೀರಿ. ಯಾವ ಸಭೆಗೆ ಕೇಳಿದ್ದು ನೀನು? ದೇವಲೋಕದ ಸಭೆ. ಸಪ್ತಋಷಿ ಮಂಡಲದಲ್ಲಿ. ಆಗ್ಲಿ, ಸಪ್ತಋಷಿ ಮಂಡಲ ಸಭೆಯಲ್ಲೇ ಇರುವುದಲ್ಲ. ಏನು? ನೀ ಪ್ರಶ್ನೆ ಕೇಳಲಿಕ್ಕೆ ಬಂದದ್ದೇ ಸಪ್ತಋಷಿ ಮಂಡಲಕ್ಕೆ. ಸರಿ, ಆಗ್ಲಿ. ಈಗ ಕೇಳಿದ್ದೇನೆ. ಪ್ರೇಕ್ಷಕರಾಗಿರುವುದು, ಆಗ್ಲಿ, ನಿಮ್ಮ ಭಾಗವಹಿಸುವಿಕೆ ನಮ್ಮಿಂದ. ಎಲ್ಲವರು ಆಲಿಸುತ್ತಾ ಇದ್ರು. ಆದ್ರೆ ಇದರ ಕೊನೆ ಯಾವಾಗ ಇನ್ನು ಹಾಗೆ ಎಲ್ಲರೂ ನಿರೀಕ್ಷೆಯಲ್ಲಿದ್ರು. ಹಾಗಾಗಿ ನಾನು ಎದ್ದು ಬಂದೆ. ಯಾಕೆ? ನಿಮ್ಮ ವಾದ ಇಲ್ಲಿಗೆ ಸಾಕು. ನಿಮ್ಮೊಳಗೆ ನೀವು ತೀರ್ಮಾನ ಮಾಡಿ. ಮುಂದೆ ಏನು? ಧರೆಯಲ್ಲಿ ಅಂತಹ ಶ್ರೇಷ್ಠ ಮಹತ್ವಿಕೆ ಉಳ್ಳಂತಹ ವ್ಯಕ್ತಿ ಯಾರು? ಅವನೇ ಅಲ್ಲ, ಅವನೇ ಅಂತ ನೀವೇ ಹೇಳುವುದಲ್ಲ. ಅದು ಅಲ್ಲ ಅಂತ ಇವರು ವಾದ ಮಾಡ್ತಾರೆ. ಪರೀಕ್ಷೆ ಮಾಡುದು ಅವನನ್ನೇ ಅವರು. ಅಲ್ಲ, ಪರೀಕ್ಷೆ ಮಾಡುವುದು ನೀವು ಹೌದಾದ್ರೂ ಕೂಡ ಈಗ ನಿಮ್ಮೊಳಗೆ ವಾದ ಪ್ರಾರಂಭ ಆಗಿ ಅಂತಿಮ ತೀರ್ಮಾನ ಆಗ್ಲಿಲ್ಲಲ್ಲ, ಯಾರು ಅಂತ ತೀರ್ಮಾನ ಆಗ್ಲಿಲ್ಲಲ್ಲ. ಹಾಗಾಗಿ ಮುಂದೆ ಯಾರು ಅಂತ ಶೋಧಿಸಿ ನೀವು ಹೇಳಿದಿರಿ ಅಂತಾದ್ರೆ ಅವನನ್ನು ಒಂದು ದೊಡ್ಡ ಹೆಗ್ಗಳಿಕೆ ಅಂತ. ಮುಂದೆ ಯಾರು ಅಂತ ಹೇಳಲಿಕ್ಕಿಲ್ಲ. ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳಿದ ವ್ಯಕ್ತಿ ಅವ ಸತ್ಯವಂತ ಹೌದಾ ಅಲ್ವೋ ಅಷ್ಟೇ ತೀರ್ಮಾನ. ಪ್ರಸಂಗದ ಕೊನೆಯಲ್ಲಿ ಸತ್ಯ ಹರಿಶ್ಚಂದ್ರನ ಸುಳ್ಳು ಹರಿಶ್ಚಂದ್ರನ ಅಂತ ಗೊತ್ತಾಗ್ಬೇಕಲ್ಲ. ಗೊತ್ತಾಗ್ಬೇಕಿದ್ರೆ ನೀವು ನಿಮ್ಮ ದಾರಿಯನ್ನು ಹಿಡಿಯಬೇಕು. ಮುಂದೆ ಏನು ಅಂತ ತೋರಿಸಿಕೊಡ್ಬೇಕು. ಹರಿಶ್ಚಂದ್ರನ್ ಮೊದಲಿನ 2 ಶಬ್ದದ ಒಂದು ಉಂಟಲ್ಲ, 2 ಅಕ್ಷರದ್ದು, ಅದು ಸತ್ಯವೋ ಸುಳ್ಳು ಅಂತ ಅಷ್ಟೇ. ನೋಡೋಣ. ನಾನು ನನ್ನ ರಾಜಕೀಯದಲ್ಲಿ ಮುಂದುವರಿತೇನೆ, ನೀವು ನಿಮ್ಮ ಆಶ್ರಮಕ್ಕೆ. ರಾಜಕೀಯ ಬಿಡುವುದಿಲ್ಲ. ಅಲ್ಲ, ರಾಜಕೀಯದಲ್ಲೇ ಇರುವುದಲ್ವಾ, ಲೋಕಕ್ಷೇಮಕಾರ. ಈ ಸಲ ನಾವು ಇಲ್ಲಿಂದ ನಮ್ಮಕ್ಕೆ ಆಗ್ಲಿ ಅಯೋಧ್ಯೆಗೆ ಹೋಗುದಿಲ್ಲ. ನೋಡೋಣ.